ಉಪನಿಷತ್ ಭಾಗದ ಕೇನೋಪನಿಷತ್ ಪ್ರಶ್ನಾರ್ಥಕ ಚಿಹ್ನೆ ಯಾವುದರಿಂದ ಯಾವ್ದ್ರ ಸಂಬಂಧಪಟ್ಟು ಯಾವ ಕಾರಣದಿಂದ ಈ ಜಗದಾದಿ ವ್ಯವಹಾರಗಳಾಗಲಿ ಅಥವಾ ಶರೀರದ ವ್ಯವಹಾರಗಳಾಗಲಿ ಯಾವುದರ ಪ್ರೇರಣೆಯಿಂದ ಯಾವುದರಿಗೆ ಸಂಬಂಧಪಟ್ಟು ಇವೆಲ್ಲ ನಡೀತಾ ಇವೆ. ಯಾವುದೇ ಒಂದು ಕಾರ್ಯ ಜರುಗಬೇಕಾದ್ರೆ ಕಾರಣರೂಪವಾದ ಒಂದು ಇರುತ್ತದೆ. ಕಾರಣವನ್ನು ಬಿಟ್ಟು ಕಾರ್ಯ ಎಂದಿಗೂ ಇರಲಾರದು. ಹಂಗಾರೆ ಕಾರಣರೂಪವಾದಂತ ತತ್ವ ಯಾವುದು, ಚೇತನ ಸ್ವರೂಪ ಯಾವುದದು ಅನ್ನುವಂಥದ್ದನ್ನ ಗುರುಗಳು ಕೇನೋಪನಿಷತ್ತಿನ ಮೂಲಕವಾಗಿ ಈಗಾಗಲೇ ಶಾಂತಿ ಮಂತ್ರವನ್ನ ಪಠಿಸಿ ಅದರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಹೇಳ್ತಾ ಬಂದ್ರು. ಅದರಂತೆ ಅದರ ಮಂತ್ರವನ್ನು ಕೂಡ ಈಗಾಗಲೇ ಎಲ್ಲ ಪುಣ್ಯಾತ್ಮರು ಪಠಿಸಿದ್ದಾರೆ. ಅದರಲ್ಲಿ ಮುಖ್ಯವಾದಂತ ಒಂದೇ ಮಂತ್ರದ ಬಗ್ಗೆ ನಿನ್ನಿನ ದಿವಸ ಗುರುಗಳು ಅದರ ಬಗ್ಗೆ ಸವಿಸ್ತಾರವಾಗಿ ಕೂಡ ಹೇಳಿದ್ದಾರೆ. ಆ ಮಂತ್ರವನ್ನು ಒಂದು ಸ್ವಲ್ಪ ನೆನಪು ಮಾಡಿಕೊಂಡು ಎರಡನೇ ಮಂತ್ರಕ್ಕೆ ಹೋಗುವ. ಈ ಗುರುಗಳ ಒಂದು ಇದು ಬೋಧ, ಅದರ ಒಂದು ಟ್ರಾನ್ಸ್ಲೇಷನ್ ಯಾರು DS ಕುಲಕರ್ಣಿ ಅಂತ ಹೇಳಿ ಒಬ್ಬರು ಪುಣ್ಯಾತ್ಮರು ಉತ್ತರದಿಂದ ಅಲ್ಲಿರುವಂತ ಯಾವ ಉಪನಿಷತ್ ಅವರು ವ್ಯಾಖ್ಯಾನ ಮಾಡಿದಂತ ಉಪನಿಷತ್ತಿನ ಅನುವಾದವನ್ನ ನಿನ್ನೆ ಮಠದಲ್ಲಿ ಯಾವ ಸ್ವಾಮಿ ಚಿದ್ರೂಪಾನಂದರು ಬರೆದಂಥದ್ದು, ಅದಕ್ಕೆ ವ್ಯಾಖ್ಯೆ ಬರೆದಂಥವ್ರು ಅವರು ಇದರ ಬಗ್ಗೆ ವಿಶೇಷವಾಗಿ ಅನುವಾದ ಮಾಡಿ ಆ ಕೇನೋಪನಿಷತ್ತನ್ನ ಬರೆದಿದ್ದಾರೆ. ಗುರುಗಳು ಬಹಳ ಒಳ್ಳೆಯದು ಸಿಕ್ತು. ಅದು ಆಂಗ್ಲ ಭಾಷೆ ಅಂತ ಇದ್ದಂಥದ್ದನ್ನ ಕನ್ನಡಕ್ಕೆ ಅನುವಾದ ಮಾಡಿ ಅದನ್ನು ಪ್ರಕಟ ಮಾಡಿದ್ದಾರೆ. ಇಲ್ಲಿ ನಾನು ಯಾರು ಹಾಗೂ ಸಾಧನ ಮತ್ತು ಸಾಧ್ಯಗಳ ಈ ಮೌಲ್ಯಗಳನ್ನ ಈ ಕೇನೋಪನಿಷತ್ತು ನಮಗೆ ಕೊಡ್ತಾ ಇದೆ. ಇದು ಕೇಪೋಪನಿಷತ್ತು ಕೂಡ ಇಲ್ಲಿ ಅನೇಕ ಉಪನ್ಯಾಸಗಳನ್ನು ಸಂಗ್ರಹ ಮಾಡಿದಾರ. ಉಪನ್ಯಾಸಗಳನ್ನ ಆ ಉಪನ್ಯಾಸಗಳನ್ನ ಮಂತ್ರಗಳೊಂದಿಗೆ ಪ್ರಕಟ ಮಾಡಿದ ವ್ಯಾಖ್ಯಾನವನ್ನ ನಾವು ಓದುವ. ಇಲ್ಲಿ ಮುನ್ನುಡಿಯಲ್ಲಿ ಸ್ವಲ್ಪ ಏನಿದೆ ಸ್ವಲ್ಪ ಓದಿ ಹೋಗೋಣ. ವೇದಾಂತ ಬೋಧನೆಯ ಸಂಪ್ರದಾಯವು ವೇದವನ್ನು ಪ್ರತ್ಯಕ್ಷ ಮತ್ತು ಅನುಮಾನದ ವ್ಯಾಪ್ತಿಯೊಳಗೆ ಬಾರದ ವಿಷಯ ವಸ್ತುವಿನಿಗಾಗಿ, ಇದು ಪ್ರತ್ಯಕ್ಷಕ್ಕೂ ವಿಷಯ ಅಲ್ಲ ಬ್ರಹ್ಮ, ಅನುಮಾನಕ್ಕೂ ವಿಷಯ ಅಲ್ಲ. ಯಾವ ಇವೆರಡೂ ಪ್ರಮಾಣಗಳಿಗೆ ಅಥವಾ 6 ಪ್ರಮಾಣಗಳ ಷಟ್ ಪ್ರಮಾಣಗಳಿಗೆ ವಿಷಯವಾಗದೇ ಇರುವಂತ ಯಾವ ಈ ಆತ್ಮ ಸ್ವರೂಪ ಇದು ವಸತಿಸ್ತು ವಸ್ತು, ಯಾವಾಗಲೂ ನಾಶವಾಗದಿರುವಂತ ವಸ್ತುವನ್ನ ಅನ್ಯವಾದಂಥವು ತನಗೆ ಭಿನ್ನವಾಗಿರುವಂತ ವಸ್ತುಗಳು ಇಲ್ಲವೇ ಇಲ್ಲ. ಅವಳಿಗೆ ಇರುವಿಕೆ ಇಲ್ಲ. ತೋರಿದ್ರು ಕೂಡ ತನ್ನದೇ ಆದಂತ ಈ ಜಗದಾದಿ ಶರೀರಾದಿಗಳಿಗೆ ಇರುವಿಕೆ ಇಲ್ಲ. ಇರುವಿಕೆ ಇಲ್ಲ ಅಂದ್ರೆ ತೋರ್ತತಿ, ತೋರುದಿಲ್ಲ ಅಂತ ಹೇಳಕ್ ಬರುದಿಲ್ಲ. ತೋರ್ತತಿ ಆದ್ರೆ ಅದಕ್ಕೆ ತನ್ನದೇ ಆದಂತ ಇರುವಿಕೆ ಇಲ್ಲ, ಸ್ವತಂತ್ರತೆ ಇಲ್ಲ. ಅದನ್ನ ನಾವು ಆರೋಪ ಮಾಡಿಕೊಂಡಿವಿ ಇಷ್ಟೇ. ಆದ್ದರಿಂದ ಇಲ್ಲಿ ಗುರುಗಳು ಅದನ್ನ ಆರೋಪ ಮಾಡಿಕೊಂಡು ಆ ಯಾವ ಸತ್ಯತ್ವ ಬುದ್ಧಿಗೆ ವಿಷಯವಾದಂತ ಶಿಷ್ಯನನ್ನು ಕುರಿತು ಇದಂ ರೂಪ ವಿಷಯಕ್ಕೆ ಈ ಯಾವ ಜಗತ್ತನ್ನ ಮುಂದಿಟ್ಟುಕೊಂಡು ಇದಂ ರೂಪಿಯ ವಿಷಯ ಅಂತ ಇಟ್ಟುಕೊಂಡು ಅದನ್ನ ನಮಗೆ ಬೋಧನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಕೇನೋಪನಿಷತ್ತಲ್ಲಿ ಪ್ರಶ್ನಾರ್ಥಕ ಚಿಹ್ನ ಇದೆ. ಆದ್ದರಿಂದ ಪ್ರಮಾಣಗಳಿಗೆ ಸಿಗಲಾರದಂತ ವಸ್ತುವನ್ನ ಇಲ್ಲಿ ಗುರುತಿಸಿಕೊಳ್ಳುವಂತಹದ್ದು. ಇಲ್ಲಿ ಆತ್ಮ ವೇದದ ವಿಷಯ ವಸ್ತು. ಇಲ್ಲಿ ವೇದದ ದೃಷ್ಟಿಯಲ್ಲಿ ಆತ್ಮ ಪ್ರತಿಯೊಬ್ಬರ ಶರೀರ, ಮನಸ್ಸು, ಇಂದ್ರಿಯಗಳು ಒಳಗೊಂಡ ಇಡೀ ಪ್ರಪಂಚ, ಇದು ನಿಮಿತ್ತ ಮತ್ತು ಉಪಾದಾನ ಕಾರಣವಾದಂತ ಬ್ರಹ್ಮದೇ. ಇವೆಲ್ಲವುಗಳಿಗೂ ಇಡೀ ಪ್ರಪಂಚ ಹಾಗೂ ಈ ದೇಹಾದಿಗಳಿಗೆ ಉಪಾದಾನ ಕಾರಣ ಯಾವುದು ಅಂದ್ರೆ ಬ್ರಹ್ಮನೇ. ಆದ್ದರಿಂದ ಆತ್ಮ ಮತ್ತು ಬ್ರಹ್ಮದ ಅನನ್ಯತೆಯನ್ನ ಭಾಗವಾಗಿರುವಂತ ಉಪನಿಷತ್ತುಗಳು ಇವು ಏನ್ ಹೇಳ್ತಾವ ಅಂದ್ರೆ ಆತ್ಮ ಮತ್ತು ಬ್ರಹ್ಮದ ಅನನ್ಯತೆಯನ್ನ, ಏಕತ್ವವನ್ನ ಕುರಿತು ಹೇಳ್ಕೋತಾವ. ಈ ಕೇನೋಪನಿಷತ್ತು ಸಾಮವೇದಕ್ಕೆ ಸೇರಿದ್ದು. ಇದು ಚಿಕ್ಕ ಗ್ರಂಥ. ಇದು ಜಗತ್ ಕಾರಣವಾದ ಬ್ರಹ್ಮದ ಜೊತೆಗಿನ ಆತ್ಮದ ಅನನ್ಯತೆಯನ್ನ ಬಿಡಿಸಿ ಹೇಳುವಲ್ಲಿ ಬಹಳ ಇಷ್ಟಪಡಬೇಕಾದದ್ದು. ಇದು ನಮ್ಮ ಜಗತ್ ಕಾರಣವಾದಂತ ಬ್ರಹ್ಮ, ಆ ಬ್ರಹ್ಮ ಮತ್ತು ಆತ್ಮದ ಅನನ್ಯತೆಯನ್ನ ಇದು ಹೇಳ್ತಾ ಇದೆ. ಇದು ಎಲ್ಲಿದಂದ್ರ ಸೈಲೋರ್ಸ್ಬರ್ಗ್
ಅನ್ನುವಂತ ಪ್ರದೇಶದಲ್ಲಿ ಗುರುಗಳು ಮಾಡಿದಂತ ಉಪನ್ಯಾಸ. ಅಲ್ಲಿ ಹರ್ಷ ವಿದ್ಯಾ ಗುರುಕುಲ ಅಂತದ. ಆ ಹರ್ಷ ವಿದ್ಯಾ ಗುರುಕುಲದ ವಸತಿ ವಿದ್ಯಾರ್ಥಿಗಳಿಗೆ 1987ರಲ್ಲಿ ಈ ಯಾವ ಉಪನಿಷತ್ ಕುರಿತು ನಡೆಸಲಾದ ಪಾಠಗಳ ಎಲ್ಲಾ ಹಸ್ತಪ್ರತಿಗಳನ್ನ ಕೂಡಿಸಿ ಇಲ್ಲಿ ಸ್ವಾಮಿ ತದಾತ್ಮಾನಂದ ಅನ್ನುವಂಥವ್ರು ಕೂಡಿಸಿದ್ರಂತ. ಅದನ್ನ ಇಲ್ಲಿ ಹುಬ್ಬಳ್ಳಿಯವರೊಬ್ರು ಅವನ್ನೆಲ್ಲ ತಗೊಂಡು ಬಂದು ಕನ್ನಡದಲ್ಲಿ ಪ್ರಕಟ ಮಾಡಿ ಉದ್ದೇಶದಿಂದ ಎಲ್ಲರಿಗೂ ಅನುಕೂಲ ಆಗ್ತದ ಅಂತ ಪ್ರಕಟ ಮಾಡ್ಯಾರ. ಆದ್ರಿಂದ ಅದನ್ನ ನಾವು ಈಗ ಓದ್ತಾ ಇದ್ದೀವಿ. ಇಲ್ಲಿ ಪೆನ್ಸಿಲ್ವಾನಿ ಅನ್ನುವಂತ ಯೂನಿವರ್ಸಿಟಿ ಅಲ್ಲಿ ಸಂಸ್ಕೃತದ 3 ವರ್ಷದ ವಸತಿ ವಿದ್ಯಾಪೀಠದ ಅಲ್ಲಿ ಪೂಜ್ಯರಾದಂತ ಸ್ವಾಮಿ ದಯಾನಂದ ಅವರು ಏನು ಉಪನಿಷತ್ತಿನ ಬಗ್ಗೆ ಬೋಧಿಸುವಂತ ಕೇಳುವ ಭಾಗ್ಯ ಅವರಿಗೆ ಸಿಕ್ಕಿತ್ತಂತ. ಅವುಗಳು ನೂರಾರು ತಲೆಮಾಂತರಗಳಿಂದ ಗುರುವಿನಿಂದ ಶಿಷ್ಯಗೆ ಹರಿದು ಬಂದಂತ ಪ್ರಾಚೀನ ಬೋಧನೆಯನ್ನ ಸ್ವಾಮೀಜಿಯವರು ಇದನ್ನ ಬಹಳ ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ. ಇದನ್ನು ಸುಮಾರು 2 ತಿಂಗಳ ಪರ್ಯಂತರವಾಗಿ ಪ್ರತಿದಿನ ಮುಂಜಾನೆ ಅಲ್ಲಿ ಅವರೆಲ್ಲ ಕೂಡಿಕೊಂಡು ಕೇಳಿದಂಥದ್ದು, ಶ್ರವಣ ಮಾಡಿದಂಥದ್ದು. ಇದು ಪವಿತ್ರವಾದಂತ ಬೋಧನಾ ಪರಂಪರೆಗೆ ನಮಗೆ ಬಹಳಷ್ಟು ಸಾಧ್ಯವಾಗ್ತದ, ಅನುಕೂಲ ಆಗ್ತದ ಅಂತದ್ದು ನಾವೆಲ್ಲ ಧನ್ಯರು ಇದನ್ನ ಕೇಳಲಿಕ್ಕೆ ಅಂತೇಳಿ ಅವರು ವ್ಯಾಖ್ಯಾನ ಮಾಡ್ಯಾರ. ಯಾರು ಅಲ್ಲಿ ಹೋದಂತ ಅವ್ರ ಹಿಂಬಾಲಿ ಹೋದಂತ ಸ್ವಾಮಿ ತಾದಾತ್ಮಾನಂದರು ಅವರು ಇವ್ರಿಗೆ ಕೊಟ್ಟಾರ, ಕುಲಕರ್ಣಿ ಅವರಿಗೆ. ಕುಲಕರ್ಣಿ ಅವರು ಇಂಗ್ಲಿಷ್ ಬಿಡಿ ಟಿಪ್ಪಣಿಗಳನ್ನ ಅವೆಲ್ಲಾ ಪ್ರತಿಗಳನ್ನ ಹಸ್ತಪ್ರತಿಗಳನ್ನ ಕನ್ನಡಕ್ಕೆ ಅನುವಾದಿಸಿ ನಾನ್ ನಿಮಗ್ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಕೇನೋಪನಿಷತ್ತನ್ನ. ಅಂದ್ರೆ ಇಲ್ಲಿ ಪ್ರಸ್ತಾವನೆ ಹೇಳ್ತಾರೆ, ಬಹಳ ಚಂದ ಪ್ರಸ್ತಾವನೆ ಬರ್ದಾರ. ಏನು? ವೇದಾಂತವು ಜ್ಞಾನದ ರಾಶಿ, ಉಪನಿಷತ್ತುಗಳು ಅದರ ಮೂಲ. ಉಪನಿಷತ್ತುಗಳು ಅಂದ್ರ ಆ ವೇದಾಂತ ರಾಶಿ ಏನದಲ್ಲ ಅದರ ಮೂಲ ಇದು. ಆದ್ದರಿಂದ ಉಪನಿಷತ್ತುಗಳು ವೇದಗಳು ಎಂದು ಕರೆಯಲ್ಪಡುವ ಇವು ಪ್ರಾಚೀನ ಧರ್ಮಶಾಸ್ತ್ರಗಳು. ಒಟ್ಟು ವೇದಗಳು 4. ಪ್ರತಿಯೊಂದು ವೇದದಲ್ಲಿ ಕೊನೆಯ ಭಾಗದಲ್ಲಿ ಉಪನಿಷತ್ತುಗಳದಾವ. ಒಟ್ಟು 108 ಉಪನಿಷತ್ತುಗಳನ್ನ ಬಳಕೆಯಲ್ಲಿ ತಗೊಂಡ್ಬಂದಾರ. ಅದರಲ್ಲಿ ಗುರು ಶಿಷ್ಯರ ಸಂವಾದ ರೂಪದಿಂದ ಅದಾವು ಕೆಲವು ಉಪನಿಷತ್ತುಗಳು, ಅವು ವೇದದ ಕೊನೆಯ ಭಾಗ. ಹೀಗಾದ್ರಿಂದ ವೇದಾಂತ ಎಂದು ಕರೆಯಲಾಗಿದೆ. ಆದ್ದರಿಂದ ಉಪನಿಷತ್ ಶಬ್ದ ಬ್ರಹ್ಮಜ್ಞಾನವನ್ನೇ ಅರ್ಥಾತ್ ಆತ್ಮಜ್ಞಾನವನ್ನೇ ಸೂಚಿಸುತ್ತದೆ. ಉಪ ಮತ್ತು ನಿ ಇವು ಪ್ರತ್ಯಯಗಳಿವು. ಇವು ಎಲ್ಲಿಂದ ಬಂದವು? ಸದ್ ಎಂಬ ಮೂಲ ಧಾತುವಿನಿಂದ ಬಂದಿವೆ. ಈ ಸದ್ ಅನ್ನುವಂಥದ್ದು ಉಪನಿಷದ್, ಆ ಸದ್ದಕ್ಕೆ ಅರ್ಥ ಬರೀತಾರೆ. ಸದ್ ಎಂಬ ಮೂಲ ಧಾತು ಅದು. ಅದಕ್ಕೆ 3 ಅರ್ಥಗಳದಾವ. ಒಂದು ಕ್ಷಯಗೊಳಿಸು, 2ನೇದ್ದು ನಾಶಗೊಳಿಸು, ಮತ್ತು ತಲಪು ಅಥವಾ ತಿಳಿದುಕೋ ಅನ್ನುವಂತ ಅರ್ಥ. ಉಪ ಅಂದ್ರೇನು? ಉಪ ಅಂದ್ರೆ ತೀರ ಹತ್ತಿರ, ಅತಿ ಹತ್ತಿರ. ಉಪ ಮತ್ತು ಸದ್ ಎರಡಾದು. ಈಗ ನೀ ಅಂದ್ರೆ ಏನು? ಈ 2 ಪ್ರತ್ಯಯಗಳಿಗೆ ಹತ್ತಿರವಾದಂತದ್ದು, ಖಚಿತವಾದಂತ ಜ್ಞಾನವನ್ನ ತೋರಿಸ್ತದ ನೀ. ಸದ್ ಅನ್ನೋದು ನಾಶಗೊಳಿಸು ಅಥವಾ ತಿಳಿದುಕೋ ಒಂದು. ಉಪ ಅಂದ್ರೆ ಬಹಳ ಸಮೀಪ ಇದ್ಕೊಂಡು ತಿಳಿದುಕೋ. ಖಚಿತ ನೀ ಅಂದ್ರೆ ನಡುವದ, ಅದು ಖಚಿತವಾಗಿ ನೀ ಏನದೆ ಅನ್ನೋದು ತಿಳ್ಕೋ ಅನ್ನುವಂತ ಅರ್ಥ. ಅದು ನಿಶ್ಚಿತವಾದಂತ ಖಚಿತ ಜ್ಞಾನವನ್ನು ಯಾವ ತಿಳಿಸ್ಕೊಡ್ತೈತೋ ಅದಕ್ಕೆ ಉಪನಿಷತ್ತು ಅಂತ. ಇಲ್ಲಿ ತೀರ ಹತ್ತಿರ ಅಂದ್ರಲ್ಲ, ನೀ ಅಂದ್ರೆ ಜೋಡಿಸೈತೆ ಅದು ಉಪ ಮತ್ತು ಸದ್ದನ್ನ. ಅದು ನೀ ಅಂದ್ರೆ ತೀರ ಹತ್ತಿರ, ಅತಿ ಹತ್ತಿರ ಅಂದ್ರೆ ಯಾವುದು ಅಂತ ಅರ್ಥ ಹೇಳ್ತಾರೆ. ದೂರವಿರುವ ಏನಾದ್ರೂ ಒಂದು ಸಂಬಂಧದಲ್ಲಿ ಯಾವಾಗಲೂ ಸಮೀಪ ಅನ್ನುವಂತ ಶಬ್ದ ಬರ್ತದೆ. ದೂರ ಅಂತ ಗೊತ್ತಾದಾಗ ಸಮೀಪ ಅಂತ ಬರ್ತದ. ಈ ತರ ನಕ್ಷತ್ರಗಳನ್ನು ತೆಗೆದುಕೊಂಡ್ರೆ ಸೂರ್ಯ ಇಲ್ಲದಾನ, ಸಮೀಪದಾನ. ಆದರೆ ಚಂದ್ರನು ತೆಗೆದುಕೊಂಡ್ರೆ ಸೂರ್ಯ ಅವನಿಗಿಂತ ದೂರ ಅದಾನ, ಚಂದ್ರನು ಅವನಿಗಿಂತ ಸಮೀಪ. ಹೀಗೆ ಚಂದ್ರನು ಅತಿ ದೂರ, ಹಿಮಾಲಯ ಸಮೀಪ ಬರ್ಕೊಂತ ಹೊಂಟ್ರ ಅವರು. ಚಂದ್ರ ದೂರ ಆದ, ಈಗ ಅದಕ್ಕಿಂತ ತೆಳಗಿರುವಂತದ್ದು ಹಿಮಾಲಯ, ನಮ್ಮ ಭೂಖಂಡ. ಇದು ಅಲ್ಲದೆ ಹಿಮಾಲಯವು ದೂರದೆ, ಬೆಂಗಳೂರು ಸಮೀಪದ. ಬೆಂಗಳೂರು ದೂರದ, ನಿಮ್ಮ ಮನೆ ಅದಕ್ಕಿಂತ ಸಮೀಪದ. ಆದ್ರೆ ನಿಮ್ಮ ಮನೆ ದೂರದ, ಆದ್ರೆ ನಿಮ್ಮ ಶರೀರ ಅಲ್ಲೇ ಸಮೀಪದ. ಈ ನೀ ಅನ್ನೋದಕ್ಕೆ ಅರ್ಥ ಹೇಳಕತ್ತಾರೆ ಗುರುಗಳು. ಹಂಗಾರೆ ಇಲ್ಲಿ ನೀ ಅಂದ್ಮೇಲೆ, ನೀ ಅಂದ್ಮೇಲೆ ನಾನು ಇರ್ಬೇಕಲ್ಲ. ದ್ವೈತದ ಅಂದ್ಮೇಲೆ ಅಲ್ಲಿ ನೀನು ಅದ ಅಂದ್ರ ನಾನು ಅದೇ ಅಲ್ಲಿಗೆ ತಂದು ಹಚ್ಚಿದ್ರು ಗುರುಗಳು. ಹಂಗಾರ ನಾನು ಅಂದ್ರೆ ಏನು ನೋಡ್ರಿ, ಎಷ್ಟು ದೂರ ತಂದು ಇಲ್ಲಿಗೆ ತಂದು ಹಚ್ಚಿರೋ. ನಾನು ಅಂದರೆ ಏನು? ಹಂಗಾರೆ ಹಾಗಾದರೆ ಅತ್ಯಂತ ಸಮೀಪ ಇದು ನಾನುವೇ ಆಗಿದೆ. ನಾನು ಎಂದು ನಾವು ಯಾವುದಕ್ಕೆ ಹೇಳುತ್ತವೆಯೋ ಅದು ಮಾತ್ರ ಈಗ
ಅತ್ಯಂತ ಸಮೀಪ, ಸಮೀಪಕ್ಕೆ ಸಮೀಪ. ಶರೀರವು ಸಮೀಪವಾದರೆ ಅದು ನಾನು ಎಂಬುದಾಗಿರುತ್ತದೆ. ಅದಕ್ಕೆ ಸಂಬಂಧಪಟ್ಟು ಮನಸ್ಸನ್ನು ತೆಗೆದುಕೊಂಡ್ರೆ ಶರೀರ ದೂರವಾಯಿತು, ಮನಸ್ಸು ಸಮೀಪ ಆಯಿತು. ಮನುಷ್ಯನ ದೃಷ್ಟಿಕೋನದಿಂದ ಶರೀರ ವೃತ್ತಿಯ ವಸ್ತು ಆತ, ಮನುಷ್ಯಗೆ ವೃತ್ತಿ ಆತದು. ಇನ್ನ ಆ ವಸ್ತು ವೃತ್ತಿಗಿಂತ ದೂರವಿರುತ್ತದೆ. ಆದರೆ ವಸ್ತುವನ್ನು ತಿಳಿದಿರುವ ಜ್ಞಾತೃವಿನ ಸಂಬಂಧದಲ್ಲಿ ಸ್ವತಃ ವೃತ್ತಿಯು ಕೂಡ ವಸ್ತು ಆಗುತ್ತದೆ. ಆ ವೃತ್ತಿ ಕೂಡ ವಸ್ತುವಾಯಿತು. ಆದರೆ ಆ ಜ್ಞಾತೃ ಏನದಾನಲ್ಲ ಆ ವಸ್ತುವಾದ. ವೃತ್ತಿಯು ದೂರ, ಜ್ಞಾತೃ ಅದಕ್ಕಿಂತ ಸಮೀಪ ಇರುವುದರಿಂದ ಜ್ಞಾತೃ ಅತ್ಯಂತ ಸಮೀಪ, ವೃತ್ತಿಗಿಂತ ಜ್ಞಾತೃ ಸಮೀಪ. ಆ ಜ್ಞಾತೃವಿಗೆ ನಾವು ನಾನು ಅಂತ ಕರಿತಾ ಇದೀವಿ. ಪರಮಾರ್ಥು, ಜೀವ, ಹೀಗೆ ಅನೇಕ ಹೆಸರುಗಳಿಂದ ಜೀವನಿಗೆ ಹೆಸರುಗಳನ್ನು ಕರೆದಾರ. ಅಂದ್ರೆ ಯಾಕೆ ಇದನ್ನಂದಾರ ನಾನು ಅನ್ನುವಂತ ಶಬ್ದದಿಂದ ಜ್ಞಾತೃವಿಗೆ ಅಂದ್ರೆ ಕರ್ತೃತ್ವ ಸ್ವತಃ ತಾನೇ ಆಗಿದ್ದಾನೆ. ಕರ್ತೃ ಯಾರು? ನಾನು ಶಬ್ದದಿಂದ ಹೇಳ್ಯಾರಲ್ಲ, ಅವನು ಸ್ವತಃ ತಾದಾನ ಆತ್ಮ, ಅವನೇ ಆತ್ಮ. ಆದರೂ ಆತ್ಮ ನಿಜವಾಗಿಯೂ ಅತಿ ಹತ್ತಿರವಿರುತ್ತದೆ ಹೇಳಕ್ಕಾಗುವುದಿಲ್ಲ. ಯಾಕೆಂದ್ರೆ ಅದು ವಿಷಯೀಕರಿಸಲಿಕ್ಕೆ ಆಗುವುದಿಲ್ಲ. ಅದೊಂದು ವಸ್ತು ಅಲ್ಲ, ಅದು ಎಂದೂ ದೂರನೂ ಇಲ್ಲ, ಎಂದೂ ಸಮೀಪನೂ ಇಲ್ಲ, ಅದು ತಾನೇ ಅನ್ನುವಂಥದ್ದು ತಂದು ಹಚ್ಚಿದ್ರು ಗುರುಗಳು. ಹೀಗಾಗಿ ಪೂರ್ವ ಪ್ರತ್ಯಯವು ವಿಷಯೀಕರಿಸಲು ಬಾರದ ಅಸ್ತಿತ್ವವನ್ನು ಸೂಚಿಸುತ್ತದೆ. ಅಂತ ಏನ್ ಹಚ್ಚಾರಲ್ಲ, ಉಪನಿಷತ್ ಅರ್ಥ ಇದು. ಅಂತ ಯಾಕೆ ಹಚ್ಚಿದ್ರು ಅಂದ್ರೆ ಅದು ಅಸ್ತಿತ್ವವನ್ನು ತೋರಿಸಿಕೊಡ್ತೈತಲ್ಲ, ಅದು ಮಾತ್ರ ವಿಷಯೀಕರಿಸಲಿಕ್ಕೆ ಬಾರದ್ದು. ಅದು ಯಾಕೆ ಬರುವುದಿಲ್ಲ ಅಂದ್ರೆ ಆತ್ಮನೇ ಇದೆ, ಸ್ವಯಂ ಸಿದ್ಧ ತಾನೇ ಇದ್ದಾನೆ. ಅದೇ ನಾನು ಎಂಬ ಪರಮಾರ್ಥ. ಅವ್ರು ಇಲ್ಲಿ ತಂದು ಹಚ್ಚಿರು. ಉಪನಿಷತ್ ಅಂದ್ರೆ ನಾನು, ನಾನು ಅಂದ್ರೆ ಉಪನಿಷತ್ತು, ಈ ನಾನು ಅಂದ್ರೆ ಆತ್ಮ, ಆತ್ಮ ಅಂದ್ರೆ ನಾನು. ತಂದು ಇಲ್ಲಿಗೆ ಗುರುಗಳು ಎಷ್ಟು ಚೆನ್ನಾಗಿ ತಂದು ಕೂಡಿಸಿದ್ರು. ನಾನು ಎಂಬ ಶಬ್ದದ ಅರ್ಥದ ಬಗ್ಗೆ ಬಹಳಷ್ಟು ಗೊಂದಲಗಳಿವೆ. ಮತ್ತೆ ಹೆಚ್ಚಿನದರ ಬಗ್ಗೆ ವಿಚಾರ ಮಾಡುವ ಅಗತ್ಯವಿಲ್ಲ. ಯಾವುದೇ ನಿಮಗೆ ಸಂಶಯಗಳು, ಗೊಂದಲಗಳಿದ್ದರೆ ಅದಕ್ಕೆ ಖಂಡಿತವಾಗಿ ಸ್ವಲ್ಪ ಜ್ಞಾನ ಬೇಕಾಗುತ್ತದೆ. ನಾವು ತತ್ವಜ್ಞಾನಿಗಳಾಗಿರಲಿ, ನಾವು ತತ್ವಜ್ಞಾನಿಗಳೇ ಆಗಿರಲಿ ಅಥವಾ ಬಿಡಲಿ, ನಾನು ಎಂಬುದರ ಬಗ್ಗೆ, ಆತ್ಮದ ಬಗ್ಗೆ ನಾವೆಲ್ಲರೂ ಭಾವನೆಗೊಳ್ಳುವವರಾಗಿದ್ದೇವೆ, ಕಲ್ಪನೆಗಳನ್ನ ಕೊಡುವವರಾಗಿದ್ದೇವೆ. ನಾವು ನಮ್ಮ ಜೀವನ ಜೀವಿಸಬೇಕಾದ್ರೆ ನಾವು ವ್ಯಕ್ತಿಗಳು, ನಾವು ಪುರುಷರು, ಮಹಿಳೆಯರು, ನಮಗೊಂದು ವಿಶಿಷ್ಟ ಇತಿಹಾಸ ಐತಿ, ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು. ನಾಯಿಯೂ ಕೂಡ ತಾನು ನಾಯಿ ಇರುತ್ತೇನೆ ಎಂಬುದು ತಿಳಿದಿರಬೇಕು. ನಾನು ನಾಯಿ ಇರುತ್ತೇನೆ ಎಂದು ಅದಕ್ಕೆ ಹೇಳಲಿಕ್ಕೆ ಆಗದಿರಬಹುದು, ಆದರೆ ಅದರ ನಡವಳಿಕೆಯು ತಾನು ನಾಯಿ ಎಂಬುದು ಅದಕ್ಕೆ ಗೊತ್ತಿದೆ. ಡೆನ್ಮಾರ್ಕ್ ಜಾತಿಯ ನಾಯಿಯು ಈ ಗ್ರೇಟ್ ಡೇನ್ ಅಂತ ಕರೀತಾರೆ. ದೇಶೀಯ ನಾಯಿಯನ್ನು ಕಂಡಾಗ ಅದು ಗೊಂದಲಕ್ಕೀಡಾಗುವುದಿಲ್ಲ. ಚಿವ್ವ ಕೂಡ ತನ್ನಂತೆಯೇ ನಾಯಿ ಅನ್ನೋದು ಗೊತ್ತಾಗುತ್ತದೆ. ಇನ್ನೊಂದು ನಾಯಿ ಕಂಡಾಗ ಇದು ನನ್ನಂತೆಯೇ ಒಂದು ನಾಯಿ ಅನ್ನೋದು ಕಂಡು ಹಿಡಿತೈತಂತ ಡೆನ್ಮಾರ್ಕ್ ಜಾತಿಯ ನಾಯಿಗೆ. ಇಲ್ಲಾದ್ರೂ ಗೊತ್ತಾಗ್ತದೆ. ಮತ್ತು ಅದನ್ನು ಬೆಕ್ಕು ಎಂದು ಅದು ತಿಳ್ಕೊಳ್ಳೋದಿಲ್ಲ. ಇದು ಆ ಜಾತಿ ನಾಯಿ ಮತ್ತೊಂದು ನೋಡಿದಂತ ನಾಯಿಯನ್ನ ನಾಯಿ ಅಂತ ಕಂಡು ಹಿಡಿತದ, ಬೆಕ್ಕ ಅಂತ ಕಂಡು ಹಿಡಿಯೋದಿಲ್ಲ. ನೋಡ್ರಿ ತಿಳುವಳಿಕೆ ಅದ. ನಾಯಿ ಕೂಡ ಒಂದು ಸ್ವಯಂ ವ್ಯಕ್ತಿತ್ವ ಇರುತ್ತದೆ. ನಮ್ಮ ಬಗ್ಗೆ ನಾವು ಹೊಂದಿರುವ ಭಾವನೆಗಳು ಆತ್ಮಭಾವನವಾಗಿ ರೂಪುಗೊಳ್ಳುತ್ತವೆ. ಈಗ ಮನುಷ್ಯ ಬಹಳ ಸುಧಾರಿಸಿದ ಜೀವಿ, ಅರುರೂಪ ಪ್ರಾಣಿ ಇರುವುದರಿಂದ ಹೆಚ್ಚಿನ ಅರಿವು ಮನುಷ್ಯನಿಗೆ ಪರಮಾತ್ಮ ದಯಪಾಲಿಸಿದ್ದರಿಂದ ಅದಕ್ಕಿಂತ ಹೆಚ್ಚಿನ ಜ್ಞಾನ ನಮಗಿದೆ. ನಾವು ಜಗತ್ತಿನೊಂದಿಗೆ ಹೇಗೆ ವ್ಯವಹರಿಸುತ್ತೇವೆ ಎಂಬುದಕ್ಕೆ ಇದು ಆಧಾರ. ನಮ್ಮ ವ್ಯಕ್ತಿತ್ವ, ನಮ್ಮ ಜ್ಞಾನ, ನಾವು ಯಾವ ರೀತಿ ಜಗತ್ತಿನೊಂದಿಗೆ ವ್ಯವಹಾರ ಮಾಡ್ತೀವಿ ಅನ್ನೋದಕ್ಕೂ ಕೂಡ ಸಂಬಂಧಪಡ್ತೈತಿ. ಕೆಲವೊಂದು ಜನರು ನಮ್ಮ ಕುಟುಂಬದ ಸದಸ್ಯರಾಗಿದ್ದಾರೆ. ನಾವು ಒಂದು ಮಾನವ ಜನಾಂಗಕ್ಕೆ ಸೇರಿದವರಾಗಿದ್ದೆ ಅನ್ನೋದು ನಮ್ಗೆ ಗೊತ್ತೈತಿ. ಆ ನಾಯಿಗೆ ಹೆಂಗ್ ಗೊತ್ತೈತಲ್ಲ, ನಾವು ಒಂದು ಕುಟುಂಬದ ಸದಸ್ಯರು, ನಾವು ಜಗತ್ತಿನಲ್ಲಿ ಎಲ್ಲರಿಗೂ ಸೇರಿದವರು, ಮನುಷ್ಯತ್ವ ಜಾತಿಗೊಳಪಟ್ಟವರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ. ಆತ್ಮಭಾವನೆಯಲ್ಲಿ ಮಾತ್ರ ಕೆಲವೊಂದು ಗೊಂದಲದೆ. ಇದರಲ್ಲಿ ಏನು ನಮ್ಗೆ ಸಂಶಯ ಇಲ್ಲ. ಮನುಷ್ಯ ಜಾತಿಯಲ್ಲಿ ನಾವು ಮನುಷ್ಯರು ಅನ್ನೋದು ಒಬ್ಬರೊಬ್ಬರು ಗುರುತಿಸುವಲ್ಲಿ, ಹಾಗೆ ಆತ್ಮಭಾವನೆಯಲ್ಲಿ ಒಂದು ಸ್ವಲ್ಪ ಗೊಂದಲದ. ಈ ಗೊಂದಲವನ್ನ ವೇದಾಂತದ ಒಳಗೆ ಬರುವವರಿಗೆ ಮಾತ್ರ ಗೊತ್ತಾಗುತ್ತದೆ, ಉಳಿದವರಿಗೆ ಇದು ಗುರುತಾಗುವುದಿಲ್ಲ. ಇದಕ್ಕ ಜ್ಯೋತಿಷಿಗಳಿಗೂ ಮನೋವಿಜ್ಞಾನಿಗಳಿಗೂ ಗೊತ್ತಾಗೋದಿಲ್ಲ. ನೋಡ್ರಿ, ಇದು ಕೇವಲ ಪರಮಾರ್ಥಿಗಳಿಗೆ, ಆತ್ಮಜ್ಞಾನಿಗಳಿಗೆ, ಆತ್ಮದ ಒಂದು ಬೋಧವನ್ನ ಪಡೆಯವರಿಗೆ ಮಾತ್ರ ಗೊತ್ತಾಗ್ತದ. ನಾವೆಲ್ಲ ಸುದೈವಿಗಳು. ಆತ್ಮಜ್ಞಾನ ಅಂದ್ರೆ ಏನಂಗಾರ ಅಂತ ಕೇಳ್ತಾರ ಅವ್ರ ಗುರುಗಳು. ಹಾಗಾದ್ರೆ ನಾನು ಏನು? ನಾನು ನಿಜವಾಗಿಯೂ ಈ ಮರ್ತೇನೆ,
ಅಥವಾ ಭೌತಿಕ ಶರೀರವನ್ನು ಹೊಂದಿದಂತ ಪಂಚಭೂತಗಳ ಶರೀರವೇ ಅಥವಾ ಪಂಚಕೋಶಗಳಿಂದ ಕೂಡಿದ ಕೋಶ ಮಾತ್ರನೇ ನಾನು ಕೇವಲ ನನ್ನ ವೃತ್ತಿಗಳೇ ಅಥವಾ ವೃತ್ತಿಗಳೇನು ಕಾಣಕತ್ತಾವಲ್ಲ ತೋರಾಕತ್ತಾವ ಇವು ವೃತ್ತಿಗಳಿದೇನೆ ನಾನು ಅಥವಾ ಇದಕ್ಕಿಂತ ನಾನು ಹೆಚ್ಚಿನವನದೇನೋ? ಇದು ಬಹಳ ವಿಚಾರಾಸ್ಪದ ವಿಷಯ. ಇಲ್ಲಿ ವಿಚಾರ ಅನ್ನೋದು ಬೇಕು, ವಿವೇಕ ಅನ್ನೋದು ಬೇಕು. ಅದಕ್ಕೆ ಪರಮಾತ್ಮ ನಮಗೆ ಮನುಷ್ಯ ಮಾತ್ರರಿಗೆ ವಿವೇಕವನ್ನು ಕೊಟ್ಟದ್ದು. ನಾನು ಏನು ಇರುತ್ತೇನೆ ಎಂಬುದನ್ನು ವಿಶ್ಲೇಷಿಸಿದ ಹೊರತು, ಅದನ್ನು ಸರಿಯಾಗಿ ವಿಶ್ಲೇಷಣೆ ಮಾಡದ ಹೊರತು ಅವ ಏನ್ ಗೊತ್ತಾಗ್ತತಿ? ನಾನು ಏನೂ ಅಲ್ಲ ಎಂಬುದನ್ನು ನಿಷೇಧಿಸಿದ ಹೊರತು, ನಾ ಏನ್ ತಿಳಿಯಾಕತ್ತೀನಲ್ಲ ಹೊರಗೆ ಅದು ಯಾವುದು ನಾ ಅಲ್ಲ, ಅದನ್ನ ನಾವು ಅರಿವು ಮಾಡಿಕೊಂಡ್ರೆ ಅದನ್ನ ತಿಳುವಳಿಕೆ ಬರದ ಹೊರತ ನಾ ಯಾರು ಅನ್ನೋದು ಗೊತ್ತಾಗುದಿಲ್ಲ, ಜ್ಞಾನೋದಯ ಆಗುವುದಿಲ್ಲ. ಅರ್ಥಾತ್ ನನ್ನ ಬಗ್ಗೆ ನಾನು ತಲೆಯಲ್ಲಿ ಹಾಕಿಕೊಂಡಿರುವಂತ ಹುಸಿ ಕಲ್ಪನೆಗಳದಾವು. ನಾನು ಇದೆಯ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲವೂ ನನ್ನಲ್ಲಿ ಹುಸಿ ಕಲ್ಪನೆಗಳದಾವಲ್ಲ, ಇವೆಲ್ಲಗಳನ್ನು ನೇತಿ ಅಂತ ಕಳೆದಾಗ, ನಿಷೇಧ ಮಾಡಿದಾಗ ನಾನು ಯಾರು ಎಂಬುದನ್ನು ಸ್ಪಷ್ಟವಾಗಿ ಕಾಣಲು ಸಾಧ್ಯವಾಗುತ್ತೆ. ಈ ವಿಚಾರಣ, ಈ ಪ್ರಕ್ರಿಯೆ ಬಹಳಷ್ಟು ವಿಶ್ಲೇಷಣೆಯನ್ನು ಒಳಗೊಂಡಿದೆ. ಇದು ನಮ್ಮನ್ನ ಮುಂದೆ ಆತ್ಮಜ್ಞಾನಕ್ಕೆ ಎಡೆ ಮಾಡಿಕೊಡುತ್ತದೆ. ಆದ್ದರಿಂದ ಈಗ ಈ ಜ್ಞಾನವು ಉಪನಿಷತ್ ಎಂಬ ಶಬ್ದದಿಂದ ಸೂಚಿತವಾಗಿದೆ. ಇಲ್ಲಿಗೆ ಬಂದು ಹೇಳಿರು. ನೀ ಮತ್ತು ಉಪ ಎರಡದವಲ್ಲ, ಉಪನಿಷತ್. ನೀ ಮತ್ತು ಉಪ ಒಳಗದ, ಉಪ ಮೊದಲದ, ನೀ ನಡಕದ, ಸದ್ ಹೊರಗದ. ಆ ನೀ ಮತ್ತು ಉಪ ಇವು ಪೂರ್ವ ಪ್ರತ್ಯಯಗಳಿವು. ನೀ ಮತ್ತು ಉಪ ಅನ್ನುವಂಥದ್ದು ಇದೇನ್ ಮಾಡ್ತದ ಅಂದ್ರೆ ಅತ್ಯಂತ ಹತ್ತಿರದಲ್ಲಿರುವ ಹತ್ತಿರದಲ್ಲಿರುವ ನಿಶ್ಚಿತವಾದಂತ ಜ್ಞಾನವನ್ನ ಆತ್ಮಜ್ಞಾನ ಒಳಗಿಸಿಕೊಡುವುದರಿಂದ ಇದಕ್ಕೆ ಉಪನಿಷತ್ತು ಅಂತ ಹೇಳಿದ್ದಾರೆ. ಇಂಥ ಜ್ಞಾನದ ಏನಾರ ಬೇಕಲ್ಲ ಲಾಭ ಇದ್ರದು. ಯಾವುದೋ ಒಂದು ನಾವು ಮಾಡಿದ್ರೆ ಅದರ ರಿಸಲ್ಟ್ ಫಲವನ್ನ ನೋಡ್ತೇವಿ. ಫಲವನ್ನ ಬಯಸದ ಹೊರತ ಮನುಷ್ಯ ಪ್ರವೃತ್ತ ಆಗುವುದಿಲ್ಲ ಯಾವುದೇ ಕಾರ್ಯದಲ್ಲಿ. ನಾವು ವ್ಯಾವಹಾರಿಕರು, ನಾವು ಯಾವ ಪ್ರಪಂಚಕರಿದೇವಲ್ಲ ವ್ಯಾವಹಾರಿಕರೇ ಆಗೇವಿ. ನಾವು ಏನ್ ಬೇಕು? ಫಲ ಬೇಕು ನಮಗೆ. ವ್ಯಾವಹಾರಿಕರಿಗೆ ಯಾವುದೋ ಒಂದು ಫಲ ಇಲ್ಲದ ನಾವು ಯಾವುದು ಕಾರ್ಯದಲ್ಲಿ ಪ್ರವೃತ್ತಿ ಆಗುದಿಲ್ಲ ಅಂದ ಮೇಲೆ ನಮಗೆ ಫಲಿತಾಂಶ ಬೇಕು, ಅದರಲ್ಲಿ ಆಸಕ್ತಿ ಇದೆ. ಅದರೊಳಗೆ ಮತ್ತೆ ಕೆಲವು ಪ್ರಯೋಜನ, ಇನ್ನೂ ಹೆಚ್ಚು ಪ್ರಯೋಜನ ಯಾವುದದ ಅದನ್ನು ಹರಿಸ್ತೇವೆ. ಎಲ್ಲ ಹಣ್ಣುಗಳದಾವ, ನಮಗೆ ಬೇಕಾದಂಥದ್ದು, ನಮಗೆ ರುಚಿಕಟ್ಟವಾದಂತಹ ಹಣ್ಣನ್ನು ಆರಿಸ್ತೇವಿ. 4 ಹಣ್ಣುಗಳನ್ನ ಇಟ್ಟಾರ, ನೀರು ರುಚಿಯಾದ ಅದನ್ನ ಆರಿಸಿಕೋ ಅಂದಾಗ ರುಚಿಕಟ್ಟಾದದ್ದನ್ನೇ ಆರಿಸಿಕೋತೀವಿ. ಹಾಗೆ ಅನೇಕ ಗ್ರಂಥಗಳದಾವ, ಎಲ್ಲ ಅದಾವ. ಆದ್ರೆ ಉಪನಿಷತ್ತುಗಳು ಏನ್ ಮಾಡ್ತಾವ ಅಂದ್ರೆ ಅತ್ಯಂತ ಸಮೀಪವಾದಂತ, ಅತಿ ರುಚಿಕಟ್ಟ ಅಂತದ, ನಮಗಿಂತ ಎಲ್ಲದಕ್ಕಿಂತಲೂ ಪ್ರಿಯವಾದ ವಸ್ತುವನ್ನೇ ಹುಡುಕ್ತದೆ. ಆದ್ದರಿಂದ ಆತ್ಮಜ್ಞಾನವು ಇದು ಎಲ್ಲರಿಗೂ ಆದರಣೀಯವಾಗಿದೆ. ಈ ಆತ್ಮಜ್ಞಾನದಿಂದ ಸಾ ವಿದ್ಯಾಯ ವಿಮುಕ್ತವೇ, ಯಾವುದು ನಮ್ಮನ್ನು ಅತ್ಯಂತಿಕ ದುಃಖದಿಂದ ನಿವೃತ್ತಿ ಮಾಡ್ತದೆಯೋ ಅದು ಉಪನಿಷತ್ತು. ಅದು ಎಲ್ಲಾ ದುಃಖವನ್ನ ನಾಶಗೊಳಿಸುವಂತಹದ್ದು. ಅಂದ್ರೆ ಉಪನಿಷತ್ತಿನ ಮೂಲಧಾತು ಸದ್ ಅನ್ನುವಂಥದ್ದು ಹೇಳ್ತದ. ಈಗ ಒಂದು ಸಂಶಯ ಬರ್ತದ, ಆತ್ಮಜ್ಞಾನವು ದುಃಖವನ್ನು ನಿವಾರಿಸಿದರೂ ದುಃಖವು ಮರಳಿ ಬರುವುದೇನು ಕೇಳ್ತಾನೊಬ್ಬ. ಹೌದ್ರಿ ಗುರುಗಳೇ, ನೀವು ಆತ್ಮಜ್ಞಾನ ಏನು ಹೇಳಿದ್ರಿ, ದುಃಖ ನಿವಾರಣೆ ಮಾಡ್ತಂತ ಹೇಳಿದ್ರಿ, ಅದು ಹೊಳ್ಳಿ ಮತ್ ಬರ್ತತೇನ್ರಿ? ನೀವು ನಿದ್ರಿಸುತ್ತಿರುವಾಗ ಎಲ್ಲಾ ದುಃಖಗಳು ಅದಾವೇನಲ್ಲಿ? ಇಲ್ಲ. ಆದರೆ ಬೆಳಿಗ್ಗೆ ಎಚ್ಚರಗೊಂಡಾಗ ಮಾತ್ರ ಮರಳಿ ಬರ್ತಾವೆ. ಮತ್ತಿಲ್ಲಿ ಬರ್ತಾವಲ್ಲ, ನಿದ್ರೆ ಒಳಗೆ ನಾವು ಸುಖರೂಪ ಇದ್ದೀವಿ, ಎದ್ ನಂತರ ನಮ್ಮ ಅನುಭವ ಹೇಳಿದೀವಿ ಸ್ಮೃತಿ ರೂಪದಿಂದ. ನಿದ್ರೆಯಲ್ಲಿ ಹೆಂಗಿದ್ದಿ? ನಾನು ಸುಖ ಸುಪ್ತನಾಗಿದ್ದೆ, ಅತ್ಯಂತ ಗಾಢವಾಗಿ ನಿದ್ರಿಸುತ್ತಿದ್ದೆ. ಹೌದಾ? ಮತ್ತೆ ಈ ಅನುಭವ ಹೇಳಿದವ್ರು ಯಾರು? ನೀ ಮಲಗಿದ್ದಲ್ಲ, ಮಲಗಿದ್ದು ಹೇಳ್ತಿ, ಎಲ್ಲ ಆರಾಮ ಇದ್ದಂತ ಹೇಳ್ತಿ, ಏನು ಗೊತ್ತಿರ್ಲಿಲ್ಲ ಅನ್ನೋ ಅಜ್ಞಾನವನ್ನು ಹೇಳ್ತಿ. ಏನಪ್ಪಾ ನೀನು? ಹೇಳಾವ್ ನೀ ಯಾರು? ಅದ ಉಪನಿಷತ್, ಅದನ್ನ ಹೇಳ್ತದ ಉಪನಿಷತ್. ಬೆಳಿಗ್ಗೆ ಎಚ್ಚರಗೊಂಡಾಗ ಮರಳಿ ಬರ್ತದ. ಹಾಗೆ ನೀವು ಗಿಡವೊಂದನ್ನು ಕಡಿದು ಹಾಕಿದಿರಿ ಅಂದರೆ ಅದರ ಬೇರು ಚಿಗುವುದರ ಮೂಲಕ ಅದು ಮತ್ತೆ ಬೆಳೆಯಬಹುದು. ಇಲ್ಲೇ ನಿದ್ರೆಯಿಂದ ಎದ್ದ ಮೇಲೆ ಒಳ್ಳೆ ಸೂಕ್ಷ್ಮ ಮತ್ತು ಸ್ಥೂಲ ಪ್ರಪಂಚಕ್ಕೆ ಬರ್ತೇವಲ್ಲ, ಆ ದುಃಖಗಳು ಹೋಗಿರ್ತಾವೇನೋ ಇಲ್ಲೋ? ಹಾಗೆ ಇರ್ತವೆ. ರಾತ್ರಿ ಮಲಗುವಾಗ ಯಾವ ಒಂದು ದುಃಖದ ಬಾಧ ಇರ್ತದೋ ಯಾವ್ದು ಕೂಡ್ಲೆ ಅದನ್ನ ಬಡಬಡಿಸ್ತೀವಿ. ಒಂದು ಮಗು ತೀರ್ಕೊಂಡಿತ್ತು, ಮನ್ ಕೊಟ್ಟು ಬಂದು ಮಲ್ಕೊಂಡಾನ, ಅದ ದುಃಖ ಇರ್ತದ, ಉಮ್ಮಳಿಸ್ತದ, ಅಯ್ಯೋ ಅಂತ ಹೇಳ್ತಾನೆ. ಹಾಗೆ ಆ ದುಃಖ ಇಲ್ಲಿ ಆತ್ಮಜ್ಞಾನದಿಂದ ಏನಾದ್ರು ಮತ್ ಮರಳಿ ಬರ್ತತೇನು ಅಂತ ಶಿಷ್ಯನ ಸಂಶಯ.
ಬಂದ್ರೇನ್ರಿ ಗುರುಗಳು? ಹಲೋ, ಬಂದೇನೆ. ಹಾ, ಓದ್ರಂಗಾರ ನೀವು. ನಿಮ್ಮ ಹೊರಮಠ ಓದಾಕತ್ತಿದ್ದೆ ನಾನು. ಎಲ್ಲಿ ಬಂದಿದೆ? ಇದು ಸ್ವಾಮಿ ದಯಾನಂದ ಸರಸ್ವತಿ ಅವರು ಅಮೆರಿಕದೊಳಗ ಮಾಡಿದಂತ ಏನ ಪ್ರವಚನ ಮಾಡ್ಯಾರಲ್ಲ, ಅವ್ರ ಪ್ರತಿಗಳನ್ನು ಕೂಡಿಸಿ ಇಲ್ಲಿ ಹುಬ್ಬಳ್ಳಿ ಒಳಗ ಒಬ್ರು ಕುಲಕರ್ಣಿ ಅವ್ರು ಅಂತ ತಿಳ್ಕೊಂಡ ಅದನ್ನ ಸಂಗ್ರಹ ಮಾಡಿ ಒಂದು ಬುಕ್ ಮಾಡಿದಾರೆ. ಅದು ಸಿಕ್ಕದ ನಿನ್ನೊಬ್ರ ಕಡೆ, ಅದನ್ನ ಓದ್ತಾ ಮತ್ ಹೊಳ್ಳಿ ಉಮ್ಮಳಿಸ್ತಾವಲ್ಲ. ಆದ್ರೆ ಅವು ತಾತ್ಪೂರ್ತಿಕವಾಗಿ ಶಮನವಾಗಬಹುದು, ಆದರೆ ಅವು ಮತ್ತೆ ಬಂದೇ ಬರುತ್ತವೆ. ತಲೆನೋವು ಮತ್ತು ಹಸಿವೆ ಇವೆಲ್ಲವೂ ಹಾಗೆ ಮೊದಲಿದ್ದ ಹಾಗೆ ಅವೆಲ್ಲ ಬರ್ತಾವೆ, ಬರವು. ಈ ಆತ್ಮಜ್ಞಾನವು ದುಃಖವನ್ನು ತಾತ್ಪೂರ್ತಿಕವಾಗಿ ನಿವಾರಿಸುತ್ತೆ ಎಂದಾದರೆ ಮನುಷ್ಯ ಯಾತನೆಗಳನ್ನು ತಗ್ಗಿಸಲು ಅದು ಅತ್ಯಂತಕ್ಕೆ ಉತ್ತರವಲ್ಲ. ಮತ್ತೆ ದುಃಖಗಳು ಬರ್ತಾವಂತಂದ್ರೆ ಅದೇನು ಔಷಧಿ ಅಲ್ಲ ಆತ್ಮಜ್ಞಾನ ಅಲ್ಲ. ಆದರೆ ಇಲ್ಲಿ ಸದ್ ಎಂಬ ಮೂಲಧಾತು ಸಂಪೂರ್ಣ ನಾಶವನ್ನೇ ಸೂಚಿಸುತ್ತದೆ. ಉಪನಿಷದ್ ಸದ್ ಅನ್ನೋದು ಪೂರ್ಣ ನಾಶ, ದುಃಖದ ನಾಶ ಅಂತ ಹೇಳ್ತತಿ. ಗಿಡವನ್ನು ಬರೀ ಕೆಳಗೆ ಉಳಿಸೋದೇ ಅಷ್ಟೇ ಅಲ್ಲ, ಬೇರೆ ಸಹಿತವಾಗಿ ಅದನ್ನು ಕಿತ್ತು ಹಾಕಿದ್ರೆ ಅದು ಮತ್ತೆ ಎಂದೆಂದೂ ಚಿಗುರುವುದಿಲ್ಲ, ಬೆಳೆಯುವುದಿಲ್ಲ. ಹಾಗೆ ದುಃಖವನ್ನು ಅದರ ಕಾರಣ ಸಹಿತವಾದಂತ ಕಾರ್ಯವನ್ನು ಸಂಪೂರ್ಣವಾಗಿ ನಾಶಗೊಳಿಸಿದರೆ ಮಾತ್ರ ಅದು ಮತ್ತೆ ಎಂದೆಂದು ಮರಳಿ ಬರುವುದಿಲ್ಲ. ಈ ಒಂದು ದುಃಖವನ್ನ, ಈ ಒಂದು ಇದನ್ನ ಆತ್ಮಜ್ಞಾನವು ಅದು ಖಂಡಿತವಾಗಿ ದುಃಖವನ್ನು ದೂರ ಮಾಡಿ ಕಾರಣ ಸಹಿತವಾಗಿ ನಾಶಗೊಳಿಸುತ್ತದೆ ಅಲ್ಲ. ಅದರ ಕಾರಣ ಆತ್ಮಜ್ಞಾನ, ಆತ್ಮದ ಅಜ್ಞಾನ ಸಹಿತ ಕಾರ್ಯರೂಪವಾದ ಪ್ರಪಂಚವನ್ನ ಎಲ್ಲವನ್ನೂ ನಾಶ ಮಾಡ್ತೈತಿ. ಅದಕ್ಕೆ ಅಜ್ಞಾನದ ನಾಶ ನಾವು ಬಯಸ್ತೇವೆ. ಆತ್ಮಜ್ಞಾನದಿಂದ ಕಾರಣ ರೂಪವಾದಂತ ಅಜ್ಞಾನದ ನಾಶವನ್ನ ಈ ಆತ್ಮಜ್ಞಾನ ನಮಗೆ ಒದಗಿಸಿಕೊಡ್ತದ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನು ಒದಗಿಸಿಕೊಡ್ತದೆ ಅನ್ನುವಂತ ವಿಷಯವನ್ನ ಗುರುಗಳು ಸ್ವಾಮಿ ದಯಾನಂದರು ಇಲ್ಲಿವರೆಗೆ ಸಂಕ್ಷಿಪ್ತ ವಿವರಣೆಯನ್ನ ಪೀಠಿಕೆಯಲ್ಲಿ ಕೊಟ್ಟರು. ಇನ್ನು ಮುಂದಿನ ವಿಷಯವನ್ನ ಮಾತು ಬೇಕಾದಾಗ ಓದಾಕ್ ಬರ್ತದ ಅನ್ನುವಲ್ಲಿಗೆ ನನ್ನ ಎರಡು ಮಾತುಗಳನ್ನ ಗುರುಪಾದಕ ಅರ್ಪಿಸಿ ನನ್ನ ಮಾತಿಗೆ ವಿರಾಮ. ಪ್ರಾರಂಭ ಮಾಡಿದ್ವಿ 1ನೇ ಮಂತ್ರ. ಅದರ ಮಂತ್ರದ ಮುಂದಿನ ಭಾಗವನ್ನು ಇವತ್ತು ಹೇಳಬೇಕಾಗಿತ್ತು. ಕೇನೋಪನಿಷತ್ತಿನ 1ನೇ ಮಂತ್ರ. ಕೇನೇಶಿತಂ ತಪತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮಂ ಪ್ರೈತಿ ಯುಕ್ತ ಕೇನೇಶಿತಾಂ ವಾಚಮಿಮಾಂ ವದಂತಿ ಚಕ್ಷುಶ್ರೋತ್ರಂ ಕವಿ ದೇವೋ ಯುನಕ್ತಿ. ಯಾವನಿಂದ ಇಷ್ಟಿತವಾಗಿ ಅಂದರೆ ಯಾವ ಕರ್ತೃವಿನ ಇಷ್ಟವನ್ನು ಅನುಸರಿಸಿ ಅಭಿಪ್ರಾಯವನ್ನು ಅನುಸರಿಸಿ ಮನಸ್ಸು ಎರಗುವುದು. ಅಂದ್ರೆ ಎಲ್ಲಿ ಎರಗುತ್ತಿ ಮನಸ್ಸು? ತನ್ನ ವಿಷಯದ ಕಡೆಗೆ ಎರಗುವುದು. ಮ್ಯೂಟ್ ಮಾಡಿ ಗುರುಗಳೇ, ಮ್ಯೂಟ್ ಮಾಡಿ. ಯಾವನಿಂದ ಇಷ್ಟಿತವಾಗಿ ಅಂದ್ರ ಯಾವ ಕರ್ತೃವಿನ ಇಷ್ಟವನ್ನು ಅನುಸರಿಸಿ ಅಭಿಪ್ರಾಯವನ್ನು ಅನುಸರಿಸಿ ಈ ಮನಸ್ಸು ತನ್ನ ವಿಷಯಗಳ ಕಡೆಗೆ ಹರಿಯುವುದು. ಎಂಬರ್ಥ ಹೋಗು ಎಂಬರ್ಥವೂ ಆಗುತ್ತದೆ. ಶಿವಾನಂದಪ್ಪರೇ ಮ್ಯೂಟ್ ಮಾಡ್ರಿ ದಯಮಾಡಿ. ಇಲ್ಲಿ ಹೇಳ್ತಾ ಇದ್ರು, ತಿರುಗುವಂತ ಫ್ಯಾನಿನಿಂದ ತಿರುಗಲಾರದೆ ಇರುವಂತಹದ್ದು, ಬದಲಾವಣೆ ಆಗ್ತಾ ಇರುವಂತದ್ದು ಕರೆಂಟ್ ಏನದ, ಆ ರೀತಿ ಬದಲಾವಣೆಶೀಲವಾದಂತ ಈ ಜಗತ್ತಿನಿಂದ ಬದಲಾವಣೆ ಆಗದೆ ಇರುವಂತ ಒಂದು ಆತ್ಮತತ್ವ ಅದ. ಆ ಆತ್ಮತತ್ವವನ್ನು ಗುರುತಿಸುವುದು ಬಹಳ ಕಠಿಣ ಅದ. ಅದಕ್ಕ ಏನ್ ಮಾಡ್ಬೇಕು? ಈ ಶಿಷ್ಯ ಏನದಲ್ಲ, ಇವ ಎಲ್ಲ ವಿಚಾರ ಮಾಡ್ಕೊಂಡು ಬಂದಾನ. ಆ ಒಂದು ವಿಷಯಗಳ ಹಿಂದಿರುವಂತ ತತ್ವ ಯಾವುದು ಅಂತ ಕೇಳಾಕ ಅವ ಈ ರೀತಿ ಪ್ರಶ್ನೆ ಮಾಡಾಕತ್ತ. ಯಾರು? ಶಿಷ್ಯ. ಜಾಣದನವ. ಮೊದಲ ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡು ಬಂದನವ. Willed by whom does the mind fall in objects as though it is force? ಯಾರದ ಒಂದು ಆಜ್ಞೆಯನ್ನ ಪಾಲಿಸುವಂತೆ ಈ ಮನಸ್ಸು ಕೆಲಸ ಮಾಡಾಕತೈತಲ್ಲ, ಈ ಮನಸ್ಸಿನಿಂದ ಕೆಲಸ, ಆ ಮನಸ್ಸಿಗೆ ಕೆಲಸ ಹಚ್ಚಿದವ ಯಾರು? ಡೈರೆಕ್ಟೆಡ್ ಬೈ whom does the main ಪ್ರಾಣ ಫಂಕ್ಷನ್? ಪ್ರಾಣ ಅಪಾನ ವ್ಯಾನ ಉದಾನ ಸಮಾನವಾದಂತ ಈ ಪಂಚ ಪ್ರಾಣ ಕೆಲಸ ಮಾಡಾಕತ್ತಾವ. ಯಾರ ಹೆದರಿಕೆಯಿಂದ ಇವ್ ಕೆಲಸ ಮಾಡಾಕತ್ತಾವ? Willed by whom do the people speak these words? ಯಾರ ಒಂದು ಪ್ರೇರಣೆಯಿಂದ ಜನ ಮಾತನ್ನ ಆಡ್ತಾ ಇದ್ದಾರೆ. Which divine principle indeed
ಡೈರೆಕ್ಟ್ ದ ಐಸ್ ಅಂಡ್ ಇಯರ್ಸ್. ಯಾವ ಒಂದು ಪವಿತ್ರವಾದಂತ ತತ್ವ ಈ ಕಣ್ಣು ಕಿವಿಗಳಿಗೆ ಕೆಲಸ ಮಾಡಕ್ ಹಚ್ಚಿದ ಆ ತತ್ವ ಏನು ಅಂತ ಕೇಳಾಗತ್ತ. ಅಂದ್ರೆ ಆತ್ಮ ತತ್ವವನ್ನ ಕುರಿತು ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾನ ಶಿಷ್ಯ ಗುರುವಿನೊಂದಿಗೆ. ಕೇನೋಪನಿಷತ್ತಲ್ಲಿ ಗುರು ಶಿಷ್ಯ ಯಾರು ಅಂದ್ರ ಏನ್ ಹೆಸರಿಲ್ಲ ಇಲ್ಲಿ. ಯಾವ ಗುರು ಯಾವ ಶಿಷ್ಯ ಅಂತ ಹೆಸರಿಲ್ಲ. ಎಲ್ಲ ಗುರು ಶಿಷ್ಯ ಪರಂಪರೆಯಲ್ಲಿ ಮಾತ್ರ ಈ ವಿದ್ಯೆಯನ್ನ ಒಬ್ಬರಿಂದ ಒಬ್ಬರಿಗೆ ಕೊಳ್ಳಾಕ್ ಬರ್ತದ ಅನ್ನುವಂತ ದೃಷ್ಟಿಯಿಂದ ಇಲ್ಲಿ ಸಂವಾದ ರೂಪದಿಂದ ಇದನ್ನ ಹೇಳಾಗತ್ತಾರೆ. ಮುಂದೆ ಹೇಳ್ತಾರೆ, ಇವತ್ತ we have seen this before, but we have to remember in this context we experience an inner world in front of us. The wall is there, the pillar is there, the road is there, the mountain is there, the river is there. We experience a world which is inert in nature. ಅಲ್ರಿ, ನಮ್ಮ ಎದುರಿಗೆ ಈಗ ಗೋಡೆ ಇದ, ಒಂದು ಮನಿ ಅದ, ಒಂದು ಗಿಡ ಅದ, ಒಂದು ನದಿ ಅದ. ಇವೆಲ್ಲ ಜಡ ಅದಾವ. ಈ ಜಡವಾದಂತ ಎಲ್ಲ ವಸ್ತುಗಳನ್ನ ಅರಿಯುವಂತಹದ್ದು ಒಂದು ಚೇತನ ಅದ. ಪ್ರಪಂಚ ಅಚೇತನ ಅದ. ಆ ಅಚೇತನವಾದ ಪ್ರಪಂಚನ ಅರಿಯುವಂತಹದ್ದು ಒಂದು ಚೇತನ ಅದ. And when you study this physical body, we find that physical body also has got all the features very very similar to the external world. ವಿಚಾರ ಮಾಡಿದ್ರೆ ಈ ಸ್ಥೂಲವಾದಂತ ಶರೀರ ಕೂಡ ಇದು ಜಡನ ಐತಿ ವಿಚಾರ ಮಾಡಿದ್ರೆ. ಆದ್ರೆ ಚೇತನದಂತೆ ಕೆಲಸ ಮಾಡಕತ್ತದ. ಆದ್ರೆ ಇದು ವಿಚಾರ ಮಾಡಿದ್ರೆ ಏನದ, ಈ ಶರೀರವು ಜಡ ಅದ ಅಂತ ನಾವ. ವಾಟ್ ಎವರ್ ಫೀಚರ್ಸ್ ಅಚೇತನ ಪ್ರಪಂಚ ಹ್ಯಾಸ್ ಗಾಟ್, ಆಲ್ ದ ಫೀಚರ್ಸ್ ಆರ್ ದೇರ್ ಫಾರ್ ದ ಫಿಸಿಕಲ್ ಬಾಡಿ ಆಲ್ಸೋ. ಜಡವಾದಂತ ಈ ಹೊರಗಿನ ಜಗತ್ತಿಗೆ ಏನ ಲಕ್ಷಣ ಅದಾವ, ಏನ್ ಲಕ್ಷಣ ಅದಾವು ಅಂದ್ರ ಅವು ಅಸತ್ ಅದಾವ, ಅದು ಜಡ ಅದ, ಅದು ದುಃಖ ಅದ. ಆತ್ಮ ಸ್ವರೂಪ ಸಚ್ಚಿತ್ತಾನಂದ, ಅದಕ್ಕೆ ವಿರುದ್ಧವಾದ ಲಕ್ಷಣಗಳು ಏನು? ಸತ್ಯ ವಿರುದ್ಧ ಅಸತ್, ಚಿತ್ತ ವಿರುದ್ಧ ಜಡ, ಅಂದ್ರ ಆನಂದದ ವಿರುದ್ಧ ದುಃಖ. ಈ ಜಗತ್ತಿನ ಸ್ವರೂಪ ಹೆಂಗದ? ಅಸತ್ತು ಜಡ ದುಃಖಾತ್ಮಕವಾಗಿದೆ. ಎಲ್ಲ ಅಸತ್ತಿನ ಸ್ವರೂಪ ಹಿಂಗೆ ಇದೆ. ಅಂದ್ರ ಈ ದೇಹ ಅಸತ್ತು ಜಡ ಮತ್ತು ದುಃಖದಿಂದ ಕೂಡಿಯದಪ್ಪ. ಅಸತ್ ಅಂದ್ರೆ ಏನು? ಮಿಥ್ಯಾದ, ಕಣ್ಣಿಗೆ ತೋರ್ತದ, ವಿಚಾರ ಮಾಡಿದ್ರೆ ಇರೋದಿಲ್ಲ. ಸುಷುಪ್ತಿ ಅವಸ್ಥೆ ಒಳಗೆ ಇಲ್ಲ, ಮರಣಾನಂತರ ಇಲ್ಲ, ಹುಟ್ಟುಕ್ಕಿಂತ ಪೂರ್ವದಲ್ಲಿ ಇಲ್ಲ. ಹುಟ್ಟುಕ್ಕಿಂತ ಪೂರ್ವದಲ್ಲಿ ಇಲ್ಲ, ಮರಣದ ನಂತರ ಇಲ್ಲ, ಮಧ್ಯಕಾಲದಲ್ಲಿ ತೋರ್ತೈತಿ. ಅಂದ್ರೆ ಅದು ಮಧ್ಯಕಾಲದಲ್ಲಿ ತೋರಿದ್ರು ಅದು ಇಲ್ಲ ಅಂತ ತಿಳ್ಕುವಂತ ಶಾಸ್ತ್ರ. ಯಾವುದು ಆದಿಯಲ್ಲಿ ಇಲ್ಲವೋ, ಯಾವುದು ಅಂತ್ಯದಲ್ಲಿ ಇಲ್ಲವೋ, ಆದರೆ ಮಧ್ಯದಲ್ಲಿ ಇದ್ದಂತೆ ತೋರುತ್ತದೆಯೋ ಅದು ಇಲ್ಲದೆ ತೋರುತ್ತದೆ ಎಂದು ತಿಳಿದು ಆ ಮಧ್ಯದಲ್ಲಿಯೂ ಕೂಡ ಅದು ಇಲ್ಲವೆಂದು ತಿಳಿಯಬೇಕು. ಇದು ವೇದಾಂತ ಡಂಗುರ. Therefore, logically, the physical body also must be what? ಅಚೇತನಂ. ಆದ್ದರಿಂದ ಈ ಸ್ಥೂಲ ಶರೀರವು ಅಸತ್ತು ಜಡ ದುಃಖಾತ್ಮಕವಾಗಿರುವುದರಿಂದ ಇದು ಜಡದ ಸ್ವರೂಪ. ಆದ್ದರಿಂದ ಈ ಶರೀರವು ಜಡವಿದೆ ಅಂತ ತಿಳಿಬೇಕು. ಸೊ ಶರೀರ ಮೀನ್ಸ್ ಅಚೇತನಂ. ಅಚೇತನ ಧರ್ಮವತ್, ಅಚೇತನ ಪ್ರಪಂಚವತ್. ಶರೀರ ಅಚೇತನಂ, ಅಚೇತನ ಧರ್ಮವತ್, ಅಚೇತನ ಪ್ರಪಂಚವತ್. ಅಚೇತನವಾದಂತಹ ಪ್ರಪಂಚದಂತೆ ಅಚೇತನವಾದಂತಹ ಶರೀರ ಇರುವುದರಿಂದ ಈ ಶರೀರವು ಕೂಡ ಜಡವಿದೆ. ಇದು ಚೇತನ ಇಲ್ಲ. ಇದರಲ್ಲಿ ಸ್ವರೂಪತಃ ಇದು ಜಡ ಇದೆ. And what are the achetana dharmas? We had seen 5 features of achetana prapancha. ನಾವು 3 ಹೇಳಿದ್ವಿ, ಅವ್ರು 5 ಹೇಳಾಕತ್ತಾರ. 4. What are the 5 features of achetana prapancha? ಅಚೇತನ ಪ್ರಪಂಚದ 5 ಲಕ್ಷಣಗಳು ಏನು? ಒಂದೇದ್ದು ಬರ್ಕೊಡ್ರಿ. ಒಂದು ದೃಶ್ಯತ್ವಂ, ಅಚೇತನ ಪ್ರಪಂಚ ದೃಶ್ಯದ. ಒಂದು ಭೌತಿಕಂ, 2 ಸಗುಣತ್ವಂ, 3 ಸವಿಕಾರತ್ವಂ, 4 5 ಆಗಾಮ ಅಪಾಯಿತ್ವಂ. ಒಂದೊಂದ ಈಗ 5 ತತ್ವಗಳು ಏನದಾವ? ಜಡದ ಲಕ್ಷಣಗಳು, ಅಚೇತನದ ಲಕ್ಷಣಗಳು. ಅವೆಲ್ಲ ಲಕ್ಷಣಗಳು ಈ ಶರೀರದಲ್ಲಿ ಅದಾವ ಎಂದ್ರೆ ನೋಡ್ರಿ. ದೃಶ್ಯತ್ವಂ ಏನು? ಯಾರು? ದೃಶ್ಯತ್ವಂ, ಭೌತಿಕಂ, ಸಗುಣತ್ವಂ, ಸವಿಕಾರತ್ವಂ ರೀ. ಸವಿಕಾರತ್ವಂ, ಆಗಮ ಅಪಾಯಿತ್ವಂ. ಆಗಮ ಅಪಾಯಿತ್ವಂ ಹೇಳ್ತೇನೆ. ಒಂದೊಂದು ಶಬ್ದದ ಅರ್ಥ ಹೇಳ್ತೀನಿ.
ಹಾ ರೀ ಅಪ್ಪರ್ ಇವು ಏನ್ರಪ್ಪ ಇವು ಹಾ ಇವು ಹೊಸತ್ತಲ್ರಿ ಇವು ಇವು ಜಡಗಳು ಬರ್ಕೊಡ್ರಿ. ಅಚೇತನದ ಲಕ್ಷಣಗಳು 5. ಒಂದು ಹಾ ರೀ. ದೃಶ್ಯತ್ವಂ, 2ನೇದು ಭೌತಿಕತ್ವಂ, 3ನೇದು ಸಗುಣತ್ವಂ, 4ನೇದು ಸವಿಕಾರತ್ವಂ, 5ನೇದು ಆಗಮ ಅಪಾಯಿತ್ವಂ. ಹಾ ರೀ. ಇವು ಎಲ್ಲದಾವ ಅವು ಜಡ ಅನ್ಬೇಕು ನಾವು. ಇದು ಲಕ್ಷಣ, ಜಡದ ಲಕ್ಷಣಗಳು. ಇದು ಜಡ ಅಥವಾ ಅಚೇತನದ ಲಕ್ಷಣಗಳಿವು. ಹಾ ರೀ. ಅಚೇತನದ ಲಕ್ಷಣಗಳು 5 ಹೇಳಾಗತ್ತಾರಪ್ಪ ಅವರು. ನಾ 3 ಹೇಳಿದ್ದೆ, ಇರ್ಲಿ ಸಾಕಂತ ತಿಳ್ಕೊಂಡು. ಅವ್ರು 5 ಹೇಳಾಗತ್ತಾರ. ಇಲ್ಲಿ ದೃಶ್ಯತ್ವಂ ಅಂದ್ರ ಇಟ್ ಈಸ್ ಅನ್ ಆಬ್ಜೆಕ್ಟ್ ಆಫ್ ಎಕ್ಸ್ಪೀರಿಯನ್ಸ್. ಇಟ್ ಈಸ್ ಅನ್ ಆಬ್ಜೆಕ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಅಂದ್ರ ಅನುಭವ ಗಮ್ಯ. ಯಾವುದು ಜಡವಾದದ್ದು ಅನುಭವ ಗಮ್ಯ ಅದ, ಅನುಭವಕ್ಕೆ ಬರ್ತದ. ಚೇತನ ಅನುಭವಕ್ಕೆ ಬರುದಿಲ್ಲ, ಅನುಭವ ಗಮ್ಯ ಇಲ್ಲ. ಅದು ವಿಷಯ ಆಗ್ತದ. ಅದೇನದ ಅದು ದೃಶ್ಯ ವಿಷಯ ಆಗ್ತದ. ದೃಕ್ ಎಂದು ವಿಷಯ ಆಗುವುದಿಲ್ಲ ಆತ್ಮೀಯರೇ, ತಿಳ್ಕೊಡ್ರಿ. ಇದು ಒಂದೇದ್ದು. ಅದಕ್ಕೇನಂದ್ರ ಅವರು ದೃಶ್ಯತ್ವಂ. Too many Sanskrit words people may find it difficult. First it is an object. We will keep the letter O. The body is an object O. That we will see later. First we will see the world. It is an object of the experience O. ನಮ್ಮ ಅನುಭವಕ್ಕೆ ವಿಷಯ ಆಗ್ತದ ಯಾವುದು ದೃಶ್ಯ. ಅಚೇತನ ಯಾವ್ದದ ನಮ್ಮ ಅನುಭವಕ್ಕೆ ವಿಷಯ ಆಗ್ತದ. ಚೇತನ ಅನುಭವಕ್ಕೆ ವಿಷಯ ಆಗುವುದಿಲ್ಲ. ಬರ್ಕೊಡ್ರಿ. ಅನುಭವಕ್ಕೆ ವಿಷಯ ಆಗುವುದಿಲ್ಲ ಚೇತನ, ಆದ್ರೆ ಅನುಭವಕ್ಕೆ ವಿಷಯ ಆಗ್ತತಿ ಯಾವುದು ದೃಶ್ಯತ್ವಂ. ಜಡ ಇದ್ದಿದ್ದು ಅಥವಾ ಅಚೇತನ ಇದ್ದಿದ್ದು ನಮ್ಮ ಅನುಭವಕ್ಕೆ ವಿಷಯ ಆಗ್ತದ. 2ನೇದ್ದೇನು, ಈ ಜಗತ್ತು ದ್ರವ್ಯದಿಂದ ಆಗಿದೆ. ಅದು ದ್ರವ್ಯದಿಂದ ಕೂಡಿದೆ ಈ ಶರೀರ. ಇಟ್ ಈಸ್ ಅನ್ ಆಬ್ಜೆಕ್ಟ್, ಇಟ್ ಈಸ್ ಮಟೀರಿಯಲ್. ಅದು ವಿಷಯದ, ಅದು ಏನದ ದ್ರವ್ಯದ. Third one is the world has got varieties of attributes perceptible to the sense organs. ಏನದ ಕೆಲವೊಂದು ಗುಣಗಳದಾವ. ಜಡ ಇದ್ದದಕ್ಕ ಅಚೇತನ ಇದ್ದದಕ್ಕ ಗುಣಗಳದಾವ. ಚೇತನಕ್ಕೆ ಗುಣಗಳಿಲ್ಲ. ಬರ್ಕೊಡ್ರಿ. ಯಾವ್ಯಾವ ಗುಣಗಳು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂತ ಗುಣಗಳು ಈ ಅಚೇತನ ಪದಾರ್ಥಕ್ಕೆ ಗುಣಗಳದಾವ. ಚೇತನಕ್ಕೆ ಇವ್ಯಾವ ಇಲ್ಲ. ಅಚೇತನ ಹೆಂಗದ ಅದು? ಅಸ್ಪರ್ಶಂ, ಅರೂಪಂ, ಅರಸಂ, ಅಗಂಧಂ ಅಂತ ಹೇಳ್ತಾರೆ ಶಾಸ್ತ್ರ. ಅಟ್ರಿಬ್ಯೂಟ್ಸ್ ಆರ್ ದೇರ್. ಗುಣಗಳದಾವ. ಎದಕ್ಕೆ? ದೃಶ್ಯ ಇದ್ಯಾವುದು ಅಚೇತನ ಪದಾರ್ಥಕ್ಕೆ ಗುಣಗಳದಾವ. ದೇರ್ ಫೋರ್ ಎಕ್ಸ್ಪೀರಿಯನ್ಸೆಬಲ್. ಆದ್ದರಿಂದ ಅದು ಅನುಭವ ಗಮ್ಯ ಅದ. Endowed with attributes, we will see the letter A, and fourth one is what? It is subject to change. The world is continuously changing. ಜಗತ್ತು ಏನಾಗ್ತದ? ಅಚೇತನ ಪದಾರ್ಥಗಳು ಯಾವಾಗಲೂ ಬದಲಾವಣೆ ಆಗ್ತಾವ. ಆದ್ರೆ ಆತ್ಮವಸ್ತು ಎಂದೂ ಬದಲಾವಣೆ ಆಗುವುದಿಲ್ಲ. At the macro level, the biggest star is changing. Not only changing, it is dying. Oh sun, sun is dying. ಏನು ಸೂರ್ಯ ಇದ್ದಕ್ಕಿದ್ದಂಗೇನು ಕಾಣಾಕತ್ತಾನಲ್ಲ, ಅವ ದಿನ ಅವನ ಆಯುಷ್ಯ ತೀರಾಕತ್ತದ. ಅವ ಕ್ಷೀಣ ಹಾಕೋಂತ ಹೊಂಟಾನ. ಒಂದ್ ದಿವಸ ಆ ಸೂರ್ಯನು ಇಲ್ಲಂಗ ಆಗ್ತಾನ. ಇದು ಎಲ್ಲ ಅಚೇತನ ಅದ. ಸೂರ್ಯ ಚಂದ್ರಾದಿಗಳು, ಗ್ರಹಗಳು, ನಕ್ಷತ್ರಗಳು ಎಲ್ಲ ಇವೆಲ್ಲ ಅಚೇತನ ಅದಾರ. ದಿನ ಅವರು ಕರಿಕೊಂತ ಹೊಂಟಾರ. ಒಂದಿನ ಇಲ್ದಂಗ ಆಗುವಂತ ಕಾಲ ಬರ್ತದೆ ಆತ್ಮೀಯರೇ. ಸೂರ್ಯ ಚಂದ್ರಾದಿಗಳು ಕೂಡ ಅಚೇತನ. ಆದ್ರೆ ಏನು, ಬಹಳ ಲಕ್ಷಗಟ್ಟಲೆ ವಯಸ್ಸು ಆಯುಷ್ಯ ಆಗ್ಬೇಕು. ಬಿಲಿಯನ್ಸ್ ಟುಗೆದರ್ ವಯಸ್ಸು ಆದ್ಮೇಲೆ ಅಷ್ಟಾದ್ಮೇಲೆ ಆ ಸೂರ್ಯನಿಗೆ ನಾಶ ಅದ. ಆದ್ರಿಂದ ಇವತ್ತೇನೋ ಸೂರ್ಯ ನಿತ್ಯ ಅದಾನ ಅಂತ ನಮಗ ಅನಿಸ್ತದ. Therefore, micro and macro, they are all changing. Fourth feature is C. Finally, the world is temporary. ಈ ಜಗತ್ ಏನದ? ಟೆಂಪರರಿ ಅದ, ಶಾಶ್ವತ ಇಲ್ಲ. ಆಗಮ ಅಪಾಯಿನೋ, ಬರುವ ಹೋಗುವ ಸ್ವರೂಪ ಇದ್ದದಕ್ಕೆ ಏನಂತೇವೆ ನಾವು? ಆಗಮ. ಬರ್ತತಿ ಹೋಗ್ತದ, ಮತ್ತ ಆಗಮ ಅಪಾಯನ ಸ್ವರೂಪದ. ದೃಶ್ಯತ್ವಂ, ಭೌತಿಕತ್ವಂ, ಸಗುಣತ್ವಂ,
ಸವಿಕಾರತ್ವಂ, ಆಗಮಪಾಯಿತ್ವಂ, these are all the 5 features of the world. ಇವೆಲ್ಲವೂ ಅಚೇತನ ಪದಾರ್ಥದ 5 ಲಕ್ಷಣಗಳು. And when we say world is temporary, the temporariness of the world can be understood in 2 different ways. ಯಾವಾಗ ನಾವು ಈ ಜಗತ್ತು ಅಚೇತನ ಅಂತೇವಿ, ಈ ಜಗತ್ತು ಅಚೇತನ ಅಂದಾಗ ಅದನ್ನ 2 ರೀತಿಯಿಂದ ಅರ್ಥ ಮಾಡ್ಕೋಬೇಕು ಆತ್ಮೀಯರೇ. ವಿಲ್ ಟಾಕ್ ಅಬೌಟ್ ದ ಎಂಡ್ ಆಫ್ ದ ವರ್ಲ್ಡ್. ನಾವು ಅಚೇತನ ಅಂದ್ರೆ ಈ ಜಗತ್ತಿಗೆ ನಾಶ ಅದ ಅಂತ ಹೇಳ್ತೀವಿ ಒಂದು, ಬಟ್ ವಿ ಡು ನಾಟ್ ಎಕ್ಸ್ಪೀರಿಯನ್ಸ್ ಇಟ್. ಅದು ನಮ್ಮ ಅನುಭವ ಗಮ್ಯ ಅಲ್ಲ. Because when the world will end, scientists themselves do not know. They talk about Big Bang and they are visualizing a Big Bang crunch, but scientifically they have not seen it. So the end of the world as a perceptual experience, one day slowly dying, we do not have. ಜಗತ್ತು ಇಲ್ಲದ ಅನುಭವ ಯಾರಿಗೂ ಆಗುವುದಿಲ್ಲ. ಜಗತ್ತಿಲ್ಲ ಅನುಭವ ಯಾರಿಗಾಗಬೇಕು? Therefore, Vedanta talks about arrival and departure of the world in a different manner, which also worth noting. ಆದ್ದರಿಂದ ಈ ಜಗತ್ತು ಹೆಂಗ ಆಗಮ ಅಪಾಯನ ಐತಿ ಅನ್ನುವಂಥದ್ದನ್ನ ಈಗ ಒಂದು ಬೇರೆ ರೀತಿಯಿಂದ ವರ್ಣನೆ ಮಾಡ್ತದ ಉಪನಿಷತ್ತು. ಅದು ಏನು ಅಂದ್ರೆ, ದ ವರ್ಲ್ಡ್ ಈಸ್ ಅವೈಲೇಬಲ್ ಓನ್ಲಿ ವೆನ್ ಯು ಆರ್ ಇನ್ ವೇಕಿಂಗ್ ಸ್ಟೇಟ್. ಈ ಜಗತ್ತು ನಿಮಗ ಯಾವಾಗ ಲಭ್ಯ ಅದ ಅಂದ್ರೆ, ಯಾವಾಗ ನಾವು ಜಾಗೃತ ಅವಸ್ಥೆ ಬರ್ತೇವೆ ಅವಾಗಷ್ಟ ಈ ಜಗತ್ತಿನ ಕಣ್ಣಿಗೆ ಕಾಣಾಗತ್ತಲ್ಲ ಸ್ಥೂಲವಾಗಿ. ಇದು ನಮಗ ಜಾಗೃತ ಪ್ರಪಂಚದಲ್ಲಿ ಮಾತ್ರ ಅನುಭವಕ್ಕೆ ಬರ್ತದ. ಸ್ವಪ್ನದಾಗೂ ಇಲ್ಲ, ಇದು ಸುಷುಪ್ತಿಯಾಗೂ ಇಲ್ಲ. ಸಪೋಸ್ ದ ವೇಕಿಂಗ್ ಸ್ಟೇಟ್ ಎಂಡ್ಸ್. ಈಗ ನಾವು ಇಲ್ಲಿ ಜಾಗೃತ ಅವಸ್ಥೆ ಬಂದೇವಲ್ಲ, ಈ ಜಾಗೃತ ಅವಸ್ಥೆ ಮುಗೀತು ಅಂತ ತಿಳ್ಕೊಡ್ರಿ. ಈ ಜಗತ್ತಿಗೆ ಅವಸ್ಥೆನೇ ಇಲ್ಲ, ಈ ಜಗತ್ತು ಅವಾಗ ಕಾಣೋದೇ ಇಲ್ಲ. Suppose the waking state ends. Suppose it ends. It means what? You doze off. ಇದು ಕೊನೆಗೆ ಆತು ಅಂದ್ರೆ ಏನ್ ಅರ್ಥ? ನೀವು ಇಲ್ಲೇ ಕೇಳ್ತಾ ಕೇಳ್ತಾ ನಿದ್ದಿಗೆ ಹೋದ್ರಿ. The moment you go to a dream state or a sleep state, there is no word. ನೀವು ಸ್ವಪ್ನ ಪ್ರಪಂಚಕರ ಹೋಗ್ರಿ ಅಥವಾ ಸುಷುಪ್ತಿ ಅವಸ್ಥೆಗರ ಹೋಗ್ರಿ, ಜಾಗೃತ ಪ್ರಪಂಚ ಹೋತು ಅಂದ್ರೆ ಈ ಜಗತ್ತು ಹೋತು ಇಲ್ಲ. ಯಾವ ಸೂರ್ಯನೂ ಇಲ್ಲ, ಯಾವ ಚಂದ್ರನೂ ಇಲ್ಲ, ಯಾವ ಮನಿನೂ ಇಲ್ಲ, ಯಾವ ಗಾಡಿನೂ ಇಲ್ಲ, ಏನೂ ಇಲ್ಲ. ಮತ್ತೆ ಇವಾಗ ಸತ್ತ ಯಾವ್ದೈತಂದ್ರೆ ಜಾಗೃತ ಪ್ರಪಂಚದಲ್ಲಿ ಮಾತ್ರ ಇವಕ್ಕೆ ಅಸ್ತಿತ್ವ ಅದ. ಯು ಮೇ ಆರ್ಗ್ಯೂ ದ ವರ್ಡ್ ಈಸ್ ದೇರ್ ಫಾರ್ ಅದರ್ಸ್. ನೀವು ವಾದ ಮಾಡಬಹುದು, ನಿಮಗಿಲ್ಲ ಅಂದ್ರೆ ನೀವು ನಿದ್ದೆ ಹೋದ್ರಿ ಅಂದ್ರೆ ನಿಮಗಿಲ್ರಿ. ಎಚ್ಚರ ಯಾರದಾರ ಅವ್ರಿಗೆ ಐತಿ ಇಲ್ಲೋ? ಐತಿ. ಬಟ್ ನೀವಿಲ್ಲ ಅಂತಿರಲ್ಲ, ಏನ್ ಅರ್ಥ? ಬಟ್ ರಿಮೆಂಬರ್, ಫಾರ್ ಅದರ್ಸ್ ದ ವರ್ಲ್ಡ್ ವಿಲ್ ಬಿ ದೇರ್ ಓನ್ಲಿ ವೆನ್ ದೇ ಆರ್ ಇನ್ ವೇಕಿಂಗ್ ಸ್ಟೇಟ್. ಆದ್ರೆ ಬೇರೆಯವರೆಗೂ ಐತಿ. ಅದು ಎಲ್ಲಿವರೆಗೆ ಐತಿ ಅಂದ್ರ ಅವರು ಎಲ್ಲಿವರೆಗೆ ಜಾಗ್ರತ ಅವಸ್ಥೆ ಹೋಗಿರ್ತಾರ ಅವ್ರಿಗೆ ಮಠ ಐತಿ. ಅವರು ಜಾಗ್ರತ ಅವಸ್ಥೆ ಬಿಟ್ಟು ಸ್ವಪ್ನ ಅಥವಾ ಸುಷುಪ್ತಿಗೆ ಹೋದ್ರಂದ್ರ ಅವ್ರಿಗೆ ಈ ಜಗತ್ತಿಲ್ಲ. ಆದ್ರಿಂದ ನೆನಪಿಟ್ಕೊಡ್ರಿ, ಇವನ್ ಫಾರ್ ಅದರ್ಸ್ ದ ವರ್ಲ್ಡ್ ವಿಲ್ ಬಿ ದೇರ್ ಓನ್ಲಿ ವೆನ್ ದೇ ಆರ್ ಇನ್ ವೇಕಿಂಗ್ ಸ್ಟೇಟ್. ನಾಟ್ ಓನ್ಲಿ ದ್ಯಾಟ್, ಯು ಕ್ಯಾನ್ ಟಾಕ್ ಅಬೌಟ್ ಅದರ್ಸ್ ಆಲ್ಸೋ ಓನ್ಲಿ ಇನ್ ವೇಕಿಂಗ್ ಸ್ಟೇಟ್. ಅಲ್ರಿ, ನೀವು ಬೇರೆಯವ್ರ ಬಗ್ಗೆ ಮಾತಾಡಕತ್ತೀರಲ್ಲ, ಜಾಗೃತ ಪ್ರಪಂಚದಾಗ ಇದ್ದಾಗ ನಿನಗೆ ಜಾಗೃತ ತೋರ್ತದಪ್ಪ. ಸ್ವಪ್ನಕ್ಕೆ ನೀ ಹೋದಿ ಅಂದ್ರೆ, ಸುಷುಪ್ತಿಗೆ ಹೋದಿ ಅಂದ್ರ ನಿನಗೆ ತೋರುದಿಲ್ಲ. ಈ ಜಾಗೃತ ಪ್ರಪಂಚ ಉಳಿದವ್ರ ತೋರ್ತೈತಿ ಅಂತ ಹೇಳಾಗತ್ತೀಯಲ್ಲ, ಆ ಉಳಿದವ್ರು ತೋರಾಗತ್ತಿದ್ದು ಕೂಡ ನಿನಗೆ ಜಾಗೃತ ಪ್ರಪಂಚದಾಗ ತೋರಾಗತ್ತದ. ಓ ತಮ್ಮ, ನೀನು ಸ್ವಪ್ನದಿಂದ ಅಥವಾ ಸುಷುಪ್ತಿಗೆ ಹೋದೆ ಅಂದ್ರ ಆ ಜಾಗೃತ ಪ್ರಪಂಚದಲ್ಲೂ ಇಲ್ಲ, ಜಾಗೃತ ಪ್ರಪಂಚದವ್ರು ಏನು ಯಾರಿಗೆ ತೋರಾಗತ್ತೈತಲ್ಲ ಅವರು ಇಲ್ಲ. ನಿನಗ ವಿಚಾರ ಮಾಡಲ್ಲ. ಆದ್ದರಿಂದ ವೇದಾಂತ ಹೇಳ್ತದ, ದ ವರ್ಲ್ಡ್ ಅಪಿಯರ್ಸ್ ವೆನ್ ಯು ಎಂಟರ್ ವೇಕಿಂಗ್ ಸ್ಟೇಟ್. ಜಗತ್ ಯಾವಾಗ ಕಾಣ ಚಾಲು ಆಗ್ತೈತೆ ಅಂದ್ರೆ ನಾವು ಯಾವಾಗ ಜಾಗೃತ ಪ್ರಪಂಚಕ್ಕೆ ಬಗ್ಗೆ ಎಚ್ಚರ ಆಗ್ತೀವಿ ಅವಾಗ ತೋರ್ತದ. ನಾವು ಸ್ವಪ್ನದಾಗೂ ಇಲ್ಲ, ಇದು ಸುಷುಪ್ತಿಯಾಗೂ ಇಲ್ಲ, ಸ್ವರೂಪದಾಗೂ ಇಲ್ಲ ಈ ಜಗತ್ತು. ಅನದರ್ ವರ್ಲ್ಡ್ ಅಪಿಯರ್ಸ್. ಯಾವಾಗ ನಾವು ಸ್ವಪ್ನಕ್ಕೆ ಹೋದ್ವಿ ಆ ಸ್ವಪ್ನ ಪ್ರಪಂಚನೇ ಬೇರೆ, ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ, ಅದೇ ಬೇರೆ ಇದ ಬೇರೆ. When you go to dream state, another world appears. When the world state ends, it goes. When the dream state goes, that goes. ಯಾವಾಗ ಸ್ವಪ್ನ ಪ್ರಪಂಚ ಹೋಗ್ತದ ಅವಾಗ ಆ ಸ್ವಪ್ನ ಪ್ರಪಂಚನೂ ಹೋಗ್ತದ. ಕನಸು ಯಾವಾಗ ಮುಗಿತದ ಅವಾಗ ಸ್ವಪ್ನ ಪ್ರಪಂಚನೂ ಹೋಗ್ತದ.
that each word, waking or dream has got arrival and departure. ಈ ಜಗತ್ತು ಜಾಗೃತ ಪ್ರಪಂಚ ಬರ್ತದ ಹೋಗ್ತದ, ಸ್ವಪ್ನ ಪ್ರಪಂಚ ಬರ್ತದ ಹೋಗ್ತದ, ಸುಷುಪ್ತಿ ಅವಸ್ಥೆ ಬರ್ತದ ಹೋಗ್ತದ. ಆದ್ರಿಂದ ಇದಕ್ಕೆ ಏನ್ ಅನ್ಬೇಕು? ಇವತ್ತು ಆಗಮ ಅಪಾಯನೋ ಅನ್ಬೇಕು. ಬರ್ತಾವ ಹೋಗ್ತಾವ. Therefore we call it as agamapayitvam. That means temporariness of the world lasts as long as your Jagrata Avastha lasts. This is the fifth feature. Thus the five features of the world are object, material, attribute, changing and temporary. ಇವು 5 ವಿಚಾರಗಳು ಅನಾತ್ಮದಲ್ಲಿ ಅಥವಾ ಅಚೇತನದಲ್ಲಿ 5 ಲಕ್ಷಣ ನೆನಪಿಟ್ಕೋರಿ ಅಂತ ಹೇಳ್ತಾರೆ. ಸಂಸ್ಕೃತ ನೆನಪಿಡ್ಬೇಕಂದ್ರೆ ಹೆಂಗ್ ನೆನಪಿಡ್ಕೊಡ್ರಿ? ದೃಶ್ಯತ್ವಂ, ಭೌತಿಕತ್ವಂ, ಸಗುಣತ್ವಂ, ಸವಿಕಾರತ್ವಂ, ಆಗಮ ಅಪಾಯಿತ್ವಂ ಅಂತ ನೆನಪಿಡ್ಕೊಡ್ರಿ. ಆಲ್ these students are has research. ಇವ ಎಲ್ಲ ರಿಸರ್ಚ್ ಮಾಡ್ಯಾನ. ಈಗ ಬಂದಂತ ವಿದ್ಯಾರ್ಥಿ ಹೆಂಗದ ನೀವ? ಇವೆಲ್ಲ ರಿಸರ್ಚ್ ಮಾಡ್ಕೊಂಡು ಬಂದ. ನೀವು ಶಾಣೆ ಅದ ನೀವ. These 5 features of the world we see in the physical body also ಅಂತ ನಾವ ಈ ಅಚೇತನದ 5 ತತ್ವಗಳು ಏನದಾವ, 5 ತತ್ವಗಳು ಈ ಶರೀರಕ್ಕೆ ಹೊಂತದ. ಈ ಶರೀರ ಹೆಂಗದ? ಇದು ದೃಶ್ಯದ. ಮತ್ತ ಇನ್ನೊಂದು ಏನದ? ಇದು ದೃಶ್ಯ ಆದ್ಮ್ಯಾಗ ಭೌತಿಕದ. ಮಟೀರಿಯಲ್ ಅದ, ಸಗುಣದ, ಸವಿಕಾರದ ಮತ್ತು ಬಂದು ಹೋಗುವ ಸ್ವಭಾವದ. ಆಗಮಾಪಾಯಿತ್ವಂ ಅದ. ಆದ್ದರಿಂದ ಈ ಶರೀರವು ಕೂಡ ಚೇತನ ಅಲ್ಲ, ಇದು ಜಡ ಅದ. ನಮ್ಮ ಅನುಭವಕ್ಕೆ ಬರ್ತದ ಶರೀರ ಅಂದಾಗ ಇದು ಜಡ ಅದ, ಇದು ಅನುಭವಕ್ಕೆ ವಿಷಯ ಆಗ್ಯದ. ಆದ್ದರಿಂದ ಈ ಶರೀರದಲ್ಲಿ ಆಗುವಂತಹ ನೀರಡಿಕೆ, ಹಸಿವು, ನೋವು, ಎಲ್ಲೆಲ್ಲ ಜಾಯಿಂಟ್ ಪೇನ್ ಅದಾವ, ಬ್ಯಾಕ್ ಪೇನ್ ಅದಾವ, ಹಲ್ಲು ನೋವು ಅದಾವ, ಎಲ್ಲ ಗೊತ್ತಾಗ್ತದ. ಅವೆಲ್ಲವೂ ನಮ್ಮ ಅನುಭವಕ್ಕೆ ಬರ್ತಾವ, ನಿಜವಾಗಿ ಅನುಭವಕ್ಕೆ ಬರ್ತಾವ. ನನಗ ಆಗಾಗತ್ತಾವೇನೋ ಅನ್ನೋಂಗ ಅನುಭವಕ್ಕೆ ಬರ್ತಾವ. ಆದ್ರೆ ಅದು ನಾನಲ್ಲ. ಯಾಕೆ? ಅನುಭವಕ್ಕೆ ಏನ್ ಬರ್ತೈತಿ ಅದು ನಾನಲ್ಲ, ಅದಕ್ಕಿಂತ ನಾ ಬೇರೆ ಇದೀನಿ. Therefore, body has got objectness feature, the member number 1. Body is material number 2. Panchabhautikam number 3. A endowed with Shabda Sparsha Rupa Rasagandha. ಆಗಮ ಅಪಾಯಿತ್ವಂ ಟಿ ಎಲ್ಲ ಅದಾವ ನೋಡ್ರಿ. Therefore, temporarily in 2 different meanings. One is a physical, it is the date of birth is there, it is born. It will be have a date of death also. ಈ ಶರೀರಕ್ಕೆ ಡೇಟ್ ಆಫ್ ಬರ್ತ್ ಐತಿ, ಡೇಟ್ ಆಫ್ ಡೆತ್ ಐತಿ. ಆದ್ರೆ ಡೇಟ್ ಆಫ್ ಡೆತ್ ಕಾಣಂಗಿಲ್ಲ. ಆದ್ರೆ ಶಾಸ್ತ್ರ ದೃಷ್ಟಿಯಿಂದ ನಾವು ಟೆಂಪರರಿ ಅಬೌಟ್ ದಿ ಟೆಂಪರರಿನೆಸ್ ಇನ್ ದಿ ಅನದರ್ ವೇ. ವಾಟ್ ಇಸ್ ದ್ಯಾಟ್? ಇಸ್ ಅವೈಲಬಲ್ ಫಾರ್ ಯು ಇನ್ ಜಾಗ್ರತ ಅವಸ್ಥಾ. ಈ ಶರೀರ ನಿನಗೆ ಯಾವಾಗ ಸಿಕ್ಕೈತಿ ಕೈಯಾಗ ನಿನಗ ಅಂದ್ರ ಒಂದ್ ದಿನದ 24 ತಾಸು ನಿನ್ ಕೈಗೆ ಶರೀರ ಸಿಕ್ಕೈತೇನು? ಇಲ್ಲ. ಎಷ್ಟು ತಾಸು ನೀವು ಜಾಗ್ರತ ಅವಸ್ಥೆ ಇರ್ತೀರಿ ಅಷ್ಟು ತಾಸು ನಿಮ್ ಕೂಡ ಇರ್ತದೆ ಈ ಜಾಗ್ರತ ಶರೀರ. ಮತ್ ಇದಕ್ಕೆ ನಾವು ಅಂತೀವಲ್ಲ, ಏನ್ ಅನ್ಬೇಕು? ಊಟ ಅನ್ಬೇಕು, ಶಾಲೆ ಅನ್ಬೇಕು ಅಂತ ಕೇಳ್ತಾನ ಅವನ ಶಿಷ್ಯ. ಶಾಲೆ ಅದ ನಿಮ್ಮ. You drop this body and you have a spare, you have got a spare body like a denture. When you enter the dream, you will be totally different body. ಯಾವಾಗ ನಾವು ಜಾಗೃತ ಪ್ರಪಂಚದಿಂದ ಸ್ವರ್ಗಕ್ಕೆ ಹೋದ್ವಿ, ಇದಕ್ಕೆ ಹೋದ್ವಿ, ಸ್ವಪ್ನ ಪ್ರಪಂಚಕ್ಕೆ ಹೋದ್ವಿ, ಅವಾಗ ಸ್ಥೂಲ ಪ್ರಪಂಚ ಹೋಗೇ ಬಿಡ್ತು. ನಮಗ್ ಬೇರೆ ಶರೀರ ಬಂತವಾಗ. Therefore, body lasts only for one ಜಾಗೃತ ಅವಸ್ಥಾ. ಈ ಶರೀರ ಎಲ್ಲಿ ಮಟ್ಟ ಐತಿಪ್ಪ ಅಂದ್ರೆ ಈ ಸ್ಥೂಲ ಶರೀರ ಜಾಗೃತ ಅವಸ್ಥೆ ಒಳಗೆ ಮಾತ್ರ ಅದ. ಫೈನಲಿ ಇಟ್ ಇಸ್ ಆಲ್ಸೋ ಆಗಮಾಪಯನೋ, ಇದು ಬರು ಹೋಗೋ ಸ್ವಭಾವದ. Therefore, ವಾಟ್ ಇಸ್ ದ ಕನ್ಕ್ಲೂಷನ್? ಅದರಿಂದ ಏನ್ ನಿರ್ಣಯ ಮಾಡಿದ್ರಿ ಅಂದ್ರೆ ಈ ಶರೀರ ಏನದ ಅಚೇತನ ಅದ, ಇದು ಜಡ ಅದ. ಯಾಕಂದ್ರ ಆ ಜಡದಲ್ಲಿ ಇರೋದಂತ 5 ಲಕ್ಷಣಗಳು ಈ ಶರೀರದಲ್ಲಿ ಅದಾವ.
ದಿಸ್ ಕ್ಯಾನ್ ಯು ಎಕ್ಸ್ಟೆಂಡ್ ಟು ದಿ ಸೆನ್ಸ್ ಆರ್ಗನ್ಸ್ ಆಲ್ಸೋ. ಈಗ ನಮ್ಮಲ್ಲಿರುವಂತಹ ಪಂಚ ಜ್ಞಾನೇಂದ್ರಗಳಿಗೆ ಇದನ್ನ ನೀವು ಮುಂದುವರಿಸಬಹುದು. 5 ಜ್ಞಾನೇಂದ್ರಗಳಲ್ಲಿ ಈ ಅಚೇತನದ ಲಕ್ಷಣಗಳು ಅದಾವ. ದ ಮೈಂಡ್ ಈಸ್ ಆಲ್ಸೋ, ಇನ್ ಶಾರ್ಟ್, ದ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಈಸ್ ಅಚೇತನಂ. ಅಷ್ಟೇ ಹೇಳುವುದೇನು, ಈ ಮನಸ್ಸು ಮತ್ತು ಶರೀರಾದಿಗಳು ಅಚೇತನವೇ ಆಗಿವೆ. ಆದ್ದರಿಂದ ಅನುಭವ ಗಮ್ಯ ವಿದೇವ ಅದಾವ. ಇವನ್ ದೋ ಇಟ್ ಈಸ್ ನ್ಯಾಚುರಲಿ ಇನ್ಸೆನ್ಸಿಯಂಟ್, ನಾವು ಟೆಂಪರಲಿ ಇಟ್ ಈಸ್ ಸೆನ್ಸಿಯಂಟ್. ಇದು ಜಡ ಇದ್ರು ಕೂಡ, ಇದು ಶಾಶ್ವತವಾಗಿ ಯಾವಾಗಲೂ ಜಡ ಇದ್ರು ಕೂಡ ನಮಗೆ ಚೇತನದಂತೆ ಏನು ಅನುಭವಕ್ಕೆ ಬರಾಕತೈತಲ್ಲ, ಅದು ಹೆಂಗದ ಅಂದ್ರೆ ಟೆಂಪರರಿ ಅದ. Because a dead body after death will not have any sentiency. ಒಂದು ಸತ್ತಂತ ಮನುಷ್ಯ ಅವನಲ್ಲಿ ಚೇತನ ತತ್ವ ಇರುವುದಿಲ್ಲ. ಶರೀರ ಇರ್ತದ, ಚೇತನ ಇರಂಗಿಲ್ಲ. ಇದರಿಂದ ಏನ್ ತಿಳಿದು ಬರ್ತದ ಅಂತಂದ್ರ, ಈ ಶರೀರದಿಂದ ಯಾವುದೋ ಒಂದು ತತ್ವ ಅದ, ಆ ತತ್ವ ಇದನ್ನ ಜೀವಂತವಾಗಿ ಇಟ್ಟದ, ಈ ಶರೀರ ಈ ಮನಸ್ಸನ್ನ ಅನ್ನುವಂತ ಅನುಭವಕ್ಕೆ ಬಂದದ ಈ ಶಿಷ್ಯನಿಗೆ. ದೇರ್ ಮಸ್ಟ್ ಬಿ ಅನ್ ಇನ್ವಿಸಿಬಲ್ ಪ್ರಿನ್ಸಿಪಲ್. ಕಣ್ಣಿಗೆ ಕಾರಣಂತ ಒಂದು ಶಕ್ತಿ ಅದ. ಲೈಕ್ ದ ಎಲೆಕ್ಟ್ರಿಸಿಟಿ ಇನ್ ದ ಫ್ಯಾನ್. ಕಣ್ಣಿಗೆ ಕಾರಣಂತದ್ದು ಒಂದು ಶಕ್ತಿ ಈ ಫ್ಯಾನ್ ತಿರುಗುವಿಕೆ ಹಿಂದಿದೆಯಲ್ಲ, ಹಂಗ ಈ ಶರೀರ ತಿರುಗುವಿಕೆಯಿಂದ ಒಂದು ಶಕ್ತಿ, ಕಣ್ಣಿಗೆ ಕಾರಣಂತ ಒಂದು ಶಕ್ತಿ ಅದ. Behind the body there must be a principle. Can it be a material principle? It is a material principle. Again it will have what? When I say omact, do you understand? Shake your head. So if it is a material principle, it will also have omact. Therefore it cannot bless the body. So there must be a non-material spiritual principle which makes the insentient body sentient one. ಅಚೇತನವಾದಂತ ಈ ಶರೀರದಿಂದ ಚೇತನಗೊಳಿಸುವಂತಹದ್ದು, ಚೇತನ ತಾತ್ಪೂರ್ತಿಕವಾಗಿ ಚೇತನದಂತೆ ಈ ಶರೀರ ಮನಸ್ಸುಗಳು ಕಾರ್ಯ ನಿರ್ವಹಿಸ್ತಾ ಬಂದ್ರು ಕೂಡ ಆ ಕಾರ್ಯವನ್ನು ಚೇತನದಂತೆ ಕಾರ್ಯನಿರ್ವಹಿಸಲಿಕ್ಕೆ ಯಾವುದೋ ಒಂದು ಶಕ್ತಿ ಈ ಶರೀರ ಮನಸ್ಸುಗಳ ಹಿಂದ ಕೆಲಸ ಮಾಡಕತ್ತದ ಅಂತ ತಿಳ್ಕೋಬೇಕು. ಅಂಡ್ ಸ್ಟೂಡೆಂಟ್ ವಾಂಟ್ಸ್ ಟು ನೋ ವಾಟ್ ಇಸ್ ದ್ಯಾಟ್ ಇನ್ವಿಸಿಬಲ್. ಅಲ್ಲಿ ಶಿಷ್ಯ ವಿಚಾರ ಮಾಡಿ ಕೇಳಾಗತ್ತಾನ, ಆ ಕಣ್ಣಿಗೆ ಕಾಣದಂತಹದ್ದು, ಈ ಶರೀರ ಮನಸ್ಸುಗಳಿಗೆ ಚೇತನ ಕೊಟ್ಟಂತ ಶಕ್ತಿ ಅದು ಯಾವುದು? ಸ್ಪಿರಿಚುವಲ್ ಪ್ರಿನ್ಸಿಪಲ್ ವಿಚ್ ಮೇಕ್ಸ್ ದ ಬಾಡಿ ಅಲೈವ್ ಅಂಡ್ ಸೆನ್ಸಿಯಂಟ್. ಈ ಶರೀರಕ್ಕೆ ಚೇತನಗೊಳಿಸಿ ಅದು ಜೀವಂತವಾಗಿದೆ ಅನ್ನುವಂಗ ನಮ್ಗೆ ತೋರಾಗತೈತಲ್ಲ, ಅದು ಹಂಗ್ ಮಾಡಿದಂತದ್ದು ಈ ಶರೀರದ ಜಡವಾದ ಶರೀರದಿಂದ ಇರುವಂತಹ ಆ ತತ್ವ ಯಾವುದು? And because it is sacred, spiritual principle, he uses the word devaha. ಅದು ಪವಿತ್ರವಾಗದ, ಅದು ಏನದ, ಆಧ್ಯಾತ್ಮಿಕವಾದ ತತ್ವ ಇರುವುದರಿಂದ ಅದಕ್ಕೆ ಶಬ್ದ ಏನು ಉಪಯೋಗ ಮಾಡಾರ್ತಾನ, ಆ ದೇವನು ಯಾರು, ಆ ಶಕ್ತಿಗೆ ದೇವ ಅಂತ ಹೆಸರಿಟ್ಟು ಈ ಶರೀರ ಮನಸ್ಸುಗಳ ಹಿಂದೆ ಕೆಲಸ ಮಾಡುವಂತ ದೇವ ಯಾರು ಅಂತ ಇಲ್ಲಿ ಶಿಷ್ಯ ಆ ಗುರುವಿಗೆ ಪ್ರಶ್ನೆ ಕೇಳಾಗತ್ತಾನೆ. Look at the 4th line. Kuyu Devaha. What is that mysterious, invisible, sacred, spiritual principle? Because of which principle the visible body is working as though it is non-material. It is a material, but it is unlike the statue in the Marina Beach. I have already told you, in the Marina Beach, Gandhi statue is there. He has got a stick also, and on his head also, what is there? A crow is there. You know what is the crow usually does? Why cannot Gandhiji drive it away with the stick? Something is missing. There is a difference between the statue and the body. Kavu Devaha Yunakti. Which is spiritual principle elements this body is the question. ಅಪ್ಪವರು ಹೇಳ್ತಾ ಇಲ್ಲೇ ಒಂದು ಮರೀನಾ ಬೀಚ್ ದಾಗ ಒಂದು ಗಾಂಧಿ ಮೂರ್ತಿ ನಿಲ್ಸ್ಯಾರ. ಗಾಂಧಿ ಮೂರ್ತಿ ಕೈಯಾಗ ಒಂದು ಕೋಲು ಕೊಟ್ಟಾರ. ಆ ಗಾಂಧಿ ಮೂರ್ತಿ ತಲೆ ಮ್ಯಾಗ ಒಂದು ಕಾಗಿ ಬಂದು ಕುಂತ್ರ ಆ ಕಟಗಿಯಿಂದ ಆ ಗಾಂಧೀಜಿಯವರು ಆ ಕಾಗಿನ ಯಾಕೆ ಹೊಡೆಯುವುದಿಲ್ಲ ಅಂತಂದ್ರ ಆ ಗಾಂಧೀಜಿಯವರಲ್ಲಿ ಜೀವಂತ ಇಲ್ಲ, ಅದು ಜಡ ಅದ. ಮತ್ತೆ ಅದ ಗಾಂಧೀಜಿಯವರು ಜೀವಂತ ಇದ್ದಾಗ ಅವ್ರ ತಲೆ ಮ್ಯಾಗ ಕಾಗಿ ಕೂರ್ತಿತ್ತಂದ್ರ, ಕೈಯಾಗ ಕೋಲ್ ಇತ್ತಂದ್ರ ಆ ಕೋಲ್ನಿಂದ ಕಾಗಿ ಹೊಡಿತಿದ್ರಲ್ಲ ಅಂತಂದ್ರೆ ಅದು ಚೇತನದಂತೆ ಕೆಲಸ ಮಾಡ್ತೈತಲ್ಲ ಅಂದ್ರೆ ಆ ಅಚೇತನವಾದ ಶರೀರವು ಚೇತನದಂತೆ ಕೆಲಸ ಮಾಡ್ತೈತಲ್ಲ, ಇದು ಮಾಡ್ಲಿಕ್ಕೆ ಕಾರಣವಾದಂತ ಭಗವಾನ್, ಆ ದೇವ ಯಾರು?
ಹಾಗೆ ಈ ಪ್ರಶ್ನೆ ಕೇಳ್ತಾ ಇದ್ದಾನ ಶಿಷ್ಯ. ಕೇನ ಈಶಿತಂ ಪ್ರೇಷಿತಂ, ಯಾವುದು ಅವ ಶಕ್ತಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನ. ಇದರ ಮುಂದೆ ಇನ್ನೂ ವಿಚಾರದ ಈ ವಿಚಾರವನ್ನ ಮತ್ತು ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕೃತ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್.